ನಿನಗೆ ಉಪಯೋಗ ಬರೋದೇನಾರು ಮಾಡ್ಕೊಂಡು ಎಲ್ಲ ಕನಸಿನ ಅಂದದಿ ತೋರಿ ಅಡಿಗೆ ಹೋಗ್ಬಿಡ್ತಿ. ಕನಸಿನಾಗ ಏನೇನಾಯ್ತು ಎಲ್ಲ ಉಳಿತೇನೆ ಅದು. ಹಂಗಿದು ಎಚ್ಚರಿಕೆ ಒಳಗಿಂದ ಇದು ಕನಸು. ವಿಷಮ ಸಂಸಾರವಿದನು ಕನಸು ಎಂದು ಅರಿ ಎಂದು ಏನು ಎಚ್ಚರಾಗೋ ಪೂರ್ತಲೆ ಕನಸಿನ ಎಲ್ಲ ಅಡಿಗೆ ಹೋಗ್ಬಿಡ್ತದೆ. ಕನಸಿನ ವ್ಯವಹಾರ ಮನುಷ್ಯನೊಳಗೆ ಈ ಶರೀರ ಭಾವ ಗಟ್ಟಿಯಾಗಿ ಹಿಡ್ಕೊಂಡು ಕೂತಿ ಇದ್ರ ಕೈ ಬಿಡೋದನ್ನೆಲ್ಲ. ಇದ್ರ ಸಂಬಂಧ ತಪ್ಪಿಸ್ಕೊಂಡ ನೀ ಆರಾಮಿರ್ತಿ. ಏನು ಇದ್ರ ಸಂಬಂಧ ಹತ್ತಿ ಅಂದ್ರೆ ಆರಾಮ್ ಕಳ್ಕೋತಿ ನಾವು. ಹೆಚ್ಚಾಗಿ ಸಂಬಂಧ ತಪ್ಪಿತ್ತು ಆರಾಮಿದ್ದೀಪ. ಹಂಗೆ ಎಚ್ಚರಿಕೆ ಒಳಗೆ ಇದ್ರ ಸಂಬಂಧ ತಪ್ಪಿಸ್ಕೊಂಡು ಇರಾಕಲ್ಲಿ ನೀವು ಎಚ್ಚರಿದ್ದ ಇದ್ರ ನೆನಪು ಇಲ್ಲದಂಗೆ ಇರ್ಬೇಕು ನೋಡು. ಆನಂದಮಯವಾದ ಇರುವೇನದು ಸಮವಾದದ್ದದ. ಅದಕ್ಕೆ ಆ ಕಡೆ ಬುದ್ಧಿ ಹೋತಂದ್ರೆ ಬುದ್ಧಿ ಸಮ ಆಕೈತಿ. ಏನು ಅದು ಆನಂದಮಯವಾದ ಇರುವೇನದ ಭೂತ ವಿಕಾರ ಅಲ್ಲ. ಅದು ಪಂಚಭೂತ ತಯಾರಾದದ್ದಲ್ಲ. ಅದು ಶರೀರ ಇದು ಪಂಚಭೂತಾದಿಗಳಿಂದ ತಯಾರಾದ ವಿಕಾರ ಆಗೋದು ದಿನಸ್ದಾಗಿಂದ ತಯಾರಾದ ವಸ್ತು ಇದು. ಏನು ಈ ವಿಕಾರ ಆಗೋದು ದಿನಸಿ ಏನದವ ಇದ್ರ ಬೆನ್ನು ಹತ್ತಿದ್ರೆ ನೆಮ್ಮದಿ ಸಿಗ್ತೈತೆ ನಿನಗೆ. ಪ್ರತಿಯೊಂದು ವಸ್ತು ವಿಕಾರಕ್ಕೆ ಇದಕ್ಕಿದ್ದಂಗಿರ್ದು. ಅದಕ್ಕೆ ಅವುಗಳಿಂದ ಇಂದ್ರಿಯಗಳನ್ನು ಹಿಂದಕ್ಕೆ ಸರಿಸು. ಏನು ಅದು ಇದಕ್ಕಿದ್ದಂಗೆ ಇರುವುದಲ್ಲ, ಬದಲಾವಣೆ ಆಗೋದು. ನೀ ಏನು ಹೆಚ್ಚು ಕಡಿಮೆ ಆಗಿಲ್ಲ, ಶರೀರ ಆಗೈತಿ. ನಿನ್ನೆದು ಇವತ್ತಿಲ್ಲ ಅದು ಶರೀರ. ಹಿಂಗೆ ಇದಕ್ಕಿದ್ದಂಗೆ ಇರುವಂಥದ್ದು ಅದಲ್ಲ. ನೀ ಇದಕ್ಕಿದ್ದಂಗೆ ಅದಿ. ನೀನು ಹೆಚ್ಚು ಕಡಿಮೆ ಆಗಮಲ್ಲ, ಶರೀರ ಅದು ಹೆಚ್ಚು ಕಡಿಮೆ ಹಾಕೊಂತ ಹೋಗ್ತೈತಿ. ಮನಸ್ಸು ಹಾಕೊಂತ ಮನಸ್ಸನ್ನು ಉಳಿದಿಲ್ಲ. ಮೊದಲನ್ಯಾಗ ಮನಸ್ಸನ್ನು ಉಳಿದಿಲ್ಲ ಬಿಡ್ರಿ ನಮ್ದೆಲ್ಲ. ಎಲ್ಲ ಕೆಟ್ಟ ಮುರ ಬಟ್ಟೆ ಆಗೈತೆ ಹೌದಿಲ್ಲ. ಯಾಕೆ ಹಂಗಾಗೈತೆ ಅಂದ್ರೆ ಅಂತ ಕಂತ್ರಾಟ ನೀವು ಮಾಡಿ ಅದನ್ನು ಗೊತ್ತಾಗಲಿಲ್ಲ ಬಿಡ್ರಿ ನಮ್ಗಂತ. ಹೌದಿಲ್ಲ, ಎಲ್ಲ ಕೆಡಿಸ್ಕೊಂಡೆ ಅದು. ಅದಕ್ಕೆ ಇದ್ರ ಮ್ಯಾಗಿನ ಆಸಕ್ತಿ ಪೂರ್ಣ ತೆಗೆದಾಕ. ಅನಾಸಕ್ತಿಯನ್ನು ಹೊಂದು ಆರಾಮಿರ್ಬೇಕನ್ನೋರೆಲ್ಲರೂ ಇದ್ರ ಬಗ್ಗೆ ಉದಾಸೀನ ಆಗಬೇಕಾಗ್ತದೆ. ಯಾವ ವೃತ್ತಿ ಉದಾಸೀನ ಹೊಂದತಿ ಆ ವೃತ್ತಿಗೆ ಸಮಾಧಾನ ಇರ್ತೈತಿ ನೋಡ್ರಿ. ಏನು ಶರೀರನ ಹೊಲಸಿಬಿಟ್ರೆ ಶರೀರಕ್ಕೆ ಆರಾಮ ಇರ್ತೈತಿ. ಮನಸ್ಸಿನ ರಾಗದ್ವೇಷವೆಂಬ ಹೊಲಸಿಬಿಟ್ರೆ ಮನಸ್ಸಿಗೆ ಸಮಾಧಾನ ಇರ್ತೈತಿ. ಹೌದು, ಮಲಮೂತ್ರಗಳನ್ನು ಬಿಟ್ಟು ಕೂಡಲೇ ಶರೀರ ಹೆಂಗೆ ಹವರಾಕೈತಿ. ಹಂಗೆ ಮನಸ್ಸಿನಾಗೇನು ರಾಗದ್ವೇಷ ಅದನ್ನು ಕೈ ಬಿಟ್ಟರು ಮನಸ್ಸಿಗೆ ಆರಾಮ ಇರ್ತೈತಿ. ಅವನು ಇಟ್ಕೊಂಡು ಕುಂತ್ರೆ ಸಮಾಧಾನ ಇರ್ತೈತಿ ಅಂತ ನೋಡ್ಕೊ. ಏನು ಅದಕ್ಕೆ ಅವನ್ನೆಲ್ಲ ಹೊಡೆದು ಹಾಕುವ ಅಭ್ಯಾಸ ನಿರಂತರ ನಡಿಬೇಕು ನೋಡ್ರಿ. ಶ್ರವಣ ಮನನ ನಿಧಿಧ್ಯಾಸನದೊಳಗೆ ಕಾಲು ಕಡಿಬೇಕು. ನಿರಂತರ ಮನಸ್ಸಿಗೆ ಇದನ್ನು ಹಚ್ಚಬೇಕು ನೋಡಿ ಈ ಅಭ್ಯಾಸ. ಹೊರಗೆ ಯಾವ ಸೋಗ ಹಾಕ್ಕೊಂಡ್ರು ಹೋಗುದಿಲ್ಲ ಅದು ವಾಸನ. ಏನು ನಿತ್ಯ ನಿತ್ಯ ವಿವೇಕ ಸತತ ನಡಿಬೇಕು ನೋಡಿ. ನಿತ್ಯದು ಅನಿತ್ಯತ್ವ ಹಿತಾಯಿತ್ವ ಅಹಿತೈತ್ವ ಅನ್ನುವಂಥ ವಿವೇಕ ನಮ್ಮಲ್ಲಿ ಜಾಗೃತ ಆದಾಗ ವಾಸನೆಗಳು ಕ್ಷೀಣಕ್ಕೋಂತ ಹೋಗ್ತವೆ. ನಿಜವಾಗಿ ಸುಖ ಹೊಂದಬೇಕನ್ನೋರ್ಗೆ ಅಷ್ಟೇ ಇದನ್ನು ಹೇಳಬೇಕು, ಬಾಕಿದವ್ರಿಗೆ ಇದನ್ನು ಹೇಳಕ್ಕೆ ಹೋಗ್ಬಾರ್ದು. ಹಳ್ಳಿಗೆ ಒಂದು ರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ ವಸತಿ ಮಾಡಬೇಕು. ಅಂದ್ರೆ ಸ್ಥಾನದ ಆಸಕ್ತಿ ಕಡಿಮೆ ಆಕೈತಿ. ಅಲ್ಲೇ ಠಿಕಾಣಿ ಊರ್ಕೊಂಡು ಕುಂತ್ರೆ ನನ್ನದನ್ನು ಆಸಕ್ತಿ ಹಾಕೊಂಡು ಕುಂದಿರ್ತೈತಿ. ಅದು ಭಾಳ ದಿನ ಇದ್ದೆ ಅಂದ್ರೆ ಹೌದಿಲ್ಲ. ಹೌದು, ಭಾಳ ದಿನ ಇದ್ದೆ ಅಂದ್ರೆ ಹೆಂಗೆ ಬಿಡ್ಲಿಪ್ಪ ಇದು ನಂದ ಮನೆ ಅಂತ ಹೇಳ್ತಾರೆ. ಏನು ಪೂಜೆ ಕೂಡುವುದು ಅನುಷ್ಠಾನ ಕೂಡುವುದು ಎದರ ಸಂಬಂಧ? ದೇಹದ ಅಧ್ಯಾಸವನ್ನು ತೆಗೆದಾಕುವುದರಿಂದ.
ಇದು ತಾನಲ್ಲ ಅನ್ನೋ ತಿಳುವಳಿಕೆ ಗಟ್ಟಿ ಮಾಡ್ಕೊಳ್ಳೋದ್ರಿಂದ ಪೂಜೆಗೆ ಧ್ಯಾನಕ್ಕೆ ಕೂಡುದು. ಇದು ನೀನಂತ ಶರೀರ ನೀನಂತ ನೀನೇ ತಿಳ್ಕೊಂಡು ಯಾರು ಬಂದು ಹೇಳಿ ನಿನಗೆ? ಯಾವ ದೇವರು ಬಂದು ಮಣಿಮುಟ್ಟ ಬಂದು ನೀನ ಇದೆ ಅಂತ ತಿಳ್ಕೊ ಅಂತ ಹೇಳ್ಯಾವ ನಿನಗೆ? ನೀನೇ ತಿಳ್ಕೊಂಡೇವುದಿಲ್ಲ. ಹಂಗಾದ್ರೆ ನೀನೇ ಇದನ್ನು ಕೈ ಬಿಡ್ಬೇಕಾಗೈತಿ. ಯಾವಾಗ ಹಿಡ್ದು, ಎಲ್ಲಿ ಹಿಡ್ದು, ಹೆಂಗೆ ಹಿಡ್ದು ಹಂಗೆ ಬಿಡೋದು. ಏನು ತಿಳ್ಕೋಬೇಕು, ಸುಖಿಗಳಾಗಬೇಕು ಅಣ್ಣವ್ರಿಗೆ ಅಷ್ಟೇ ಇದನ್ನು ಹೇಳ್ಬೇಕು ಹೊರತು ಬಾಕಿದವ್ರಿಗೆ ಇದನ್ನು ಹೇಳಬಾರ್ದು. ಮರೆತಾದರೂ ಅರುಪಲಾಗದಿದನೊಮ್ಮೆ. ಎಂಥವ್ರಿಗೆ ಈ ಜಗತ್ತಿನಾಗ ಏನಾರ ಮಾಡಿ ಸುಖ ಹೊಂದಬೇಕು ಅಣ್ಣವ್ರಿಗೆ ಮರೆತು ಸುಧಾ ಹೇಳ್ಬೇಡ. ಅಂಥವ್ರಿಗೆ ಮಕ್ಕಳದಾರಂದು ಹೇಳಕ್ಕೆ ಹೋಗ್ಬೇಡ. ಹೊಡಿರ್ತಮ್ಮ ಅನ್ನೋದವ್ರು. ಯಾಕ್ರಿ ಕಡಿಕೆ ಬರ್ತಿ ಬಾ, ಕಡಿಕೆ ಅಲ್ಲಿಗೆ ಬರ್ತೀನಿ ಬ್ಯಾಸರಾಗಿ. ಏನು ಸಿಗುವಾದ್ದು ಇದ್ರೆ ಸಿಕ್ಕಿತ್ತು, ಇಲ್ಲದಲ್ಲಿ ಹುಡುಕಿರಲ್ಲಿ ಸಿಗ್ಬೇಕ್ರಿ ಅದು. ನೀನಾಗೆ ಬರ್ತಿ ಬಾ ನಮ್ಮ ಓಣಿಗೆ, ಸಿಗ್ತಿ ಬಾ ನಮ್ಮ ಸಂದ್ರಿಗೆ ಅಂತಿದ್ರು ಅಂಥವ್ರು. ಕಡಿಕೆ ಬ್ಯಾಸರಾಗಿ ಇಲ್ಲಿ ಬಂದಾಗ ಹೇಳಿರತ್ತಿ ಐತೈತಿ ನಿನಗೆ. ಇನ್ನೂ ಹುಡುಕ್ಬೇಕು ಅನ್ನೋದು ಐತಲ್ಲ, ನೋಡ್ಕೊ ಹಂಗಾರ ಹುಡುಕ್ಯಾಡು ನೋಡು. ತೇಕ್ ಎಲ್ಲಿಗೆ ಬಂದು ಕಡಿಗೆ ಇಲ್ಲಿಗೆ ಬರ್ಬೇಕು. ನೀವು ಬೇಕಾದಷ್ಟು ಜನ್ಮ ತಿರುಗಿ ನೀವು ಏನು ಎಂದಿಲ್ಲ ಒಂದು ದಿನ ಇಲ್ಲಿಗೆ ಬಂದಾಗನೇ ನಮ್ಗೆ ಅದು ಅನುಭವ ಬರೋದು. ಅಂದಿದ್ದು ಈಗ ಯಾಕೆ ಅದ್ರ ಲಾಭ ಮಾಡ್ಕೋಬಾರ್ದು? ಮತ್ತು ಇನ್ನೂ ಏನೇನೋ ಇನ್ನೂ ಒಂದು ರೌಂಡ್ ಹೊಡಿಬೇಕಂತೀಯ, ಹೌದಿಲ್ಲ? ನಾ ಸಂಶಯ ಐತಿ, ಸಿಗ್ಬಹುದನೋ ನೋಡೋನ್ ತಡಿ ಇನ್ನ. ಅವ್ರಿಗೆ ಯಾವ ಸೋಗ ಹಾಕ್ಕೊಂಡ್ರು ನಿನ್ನ ವಾಸನ ಹೋಗೋದಿಲ್ಲ ನೋಡ್ರಿ. ಏನು ಸೋಗಿಗೂ ನೆಮ್ಮದಿಯಿಂದ ಇರೋದಕ್ಕೂ ಯಾವ ಸಂಬಂಧನೇ ಇಲ್ಲ. ಯಾವ ಸೋಗ ಹಾಕಿರೂ ನಿನ್ನ ದುಃಖ ಹೋಗೋದಿಲ್ಲ ನೋಡ್ರಿ. ಜಾತ್ರೆ ಮಾಡಿರೋದು ಹೊಕ್ಕತ್ತೇನ್ರಿ ಇದು ಸಂಕಟ? ಗದಲ್ ದಶೆಯಿಂದ ಮಾಡಿ ಜಾತ್ರೆ, ಅದರಿಂದ ಏನಾಗೈತೆ ನೋಡ್ಕೋ. ಆರಾಮಿರ್ಬೇಕಂತ ಜಾತ್ರೆ ಮಾಡಿದ್ರೆ ಆರಾಮದಿರ? ಜಾತ್ರೆ ಮಾಡಿ ಬೇಸರ ಆಗ್ತದೆ ಅಂತಿ, ದನೂ ಆಗೈತೆ ಅಂತಿ, ಹೌದಿಲ್ಲ? ನಿಮ್ಮೊಳಗೆ ನೀವು ವಿಚಾರ ಮಾಡ್ಕೋದು. ನಾವು ಯಾಕೆ ಸಂಕಟ ಪಡ್ತೇವೆ ಅನ್ನೋದನ್ನು ಯಾರು ವಿಚಾರ ಮಾಡಿರೇನ? ಏನಿದೆ ಅದನ್ನು ಬಿಟ್ಟು ಎಲ್ಲದನ್ನು ಹಿಡ್ಕೊಂಡು ಕೂತಿ, ಅದಕ್ಕೆ ಸಂಕಟ ಪಡ್ಲಿಕ್ಕೆ. ನೀ ಅಲ್ಲದ್ದು ಯಾವುದು, ನೀ ಯಾವುದು ಅನ್ನೋ ತಿಳ್ಕೊಂಡು ನೀ ಅಲ್ಲದನ್ನೆಲ್ಲ ಕೈ ಬಿಟ್ರೆ ನೀ ಆರಾಮನ ಅದಿ. ಇದೇ ಕಠಿಣ ಆಗೈತೆ ನಮ್ಗೆ. ನಾವ್ಯಾರು, ನಾವು ಅಲ್ಲದ್ದು ಯಾವುದು ವಿಚಾರ ಮಾಡೋಕ್ಕೂ ಪುರ್ಸೊತ್ತಿಲ್ಲ. ಎಲ್ಲ ಹೇಳೋದು ಕೇಳೋದು ಆದ್ಮ್ಯಾಗ ಅಲ್ಲದ್ದು ಯಾವುದು ಅಂತ ತಿಳಿಯೋದು ಕೈ ಬಿಡ್ಬೇಕಿಲ್ಲ. ಅದು ಮತ್ತು ಅದನ್ನು ಹಿಡ್ಕೊಂಡು ಕೂತ್ರೆ ಇನ್ನೂ ಇದ್ರ ವ್ಯಾಮೋಹ ಹೋಗೋದು ನಮ್ಗೆ. ನೀ ಹಿಡ್ಕೊಂಡು ವಸ್ತುಗಳು ಇದಕ್ಕಿದ್ದಂಗೆ ಇರ್ತಾವೆ, ನಾವು ಕೆಟ್ಕೊಂತ ಹೋಗ್ತಾವಿಲ್ಲ. ಅದ್ರ ಮ್ಯಾಗ ಮೋಹ ಹಿಡ್ಕೊಂಡು ಕುಂತೀವಲ್ಲ, ಪ್ರತಿಯೊಂದು ವಸ್ತು ಕೆಟ್ಟು ಹೋಗ್ತಾವೆ. ಕೇಡನುಳ್ಳದೆಂದು ವಿಶ್ವ ವಿಷಯದಳು ಮಾಡಲು ಉದಾಸೀನವಾದೀಗಲೇ ಮಹಾವಿರತಿ. ನಾ ಕೆಟ್ಟು ಹೋಗೋಣ ಇವನ್ನ ಹಿಡ್ಕೊಂಡು ಎಂದು ಸುಖ ಹೊಂದಕ್ಕಾಕೈತಿ? ಯಾರಿಗೂ ಆಗಿಲ್ಲ, ಆಗೋದೂ ಇಲ್ಲ ಅಂತ. ಮೊದಲ ಇದರ ಸಂಬಂಧ ತಪ್ಪಿಸ್ಬೇಕು. ಎಲ್ಲ ನಾಶ ಆಗುವ, ಕೆಟ್ಟು ವಿಕಾರ ಆಗಿ ನಾಶ ಆಗುವಂಥ ವಸ್ತುಗಳು ಯಾರಿಗೂ ಸುಖ ಶಾಂತಿಯನ್ನು ಕೊಡೋದಿಲ್ಲ ಅಂತ. ಶರೀರ ಹಿಡ್ಕೊಂಡು ಕುಂತಾಗ ಸಂಕಟ ಅನುಭವ ಬಂದದ್ದು ನಮಗೆ. ಶರೀರ ಸಂಬಂಧ ಇದ್ದಾಗ ಹೋದಿಲ್ಲ ಸಂಕಟ, ಸಂಬಂಧ ತಪ್ಪಿದಾಗ ಸಂಕಟ ಇಲ್ಲೈತಿ. ಶರೀರ ನಾನು ಅನ್ನೋದು ಮನಸ್ಸಿನಾಗ ಹಿಡ್ಕೊಂಡು ಕೂತೀವಿ, ಮನಸ್ಸಿಗೆ ಸಮಾಧಾನ ಇಲ್ದಂಗೆ ಆಗೈತಿ. ಬಿಟ್ಟರೆ ಮನಸ್ಸಿಗೆ ಆರಾಮ ಇರ್ತೈತಿ. ಮಹಾತ್ಮರಾದವರೆಲ್ಲ ಮನಸ್ಸಿನಾಗ ಹಿಡಿದದ್ದು ಬಿಟ್ಟ ಆದ್ರಿಲ್ಲ ಅವರು. ಎಲ್ಲಿ ಹಿಡಿದಿ ಅಲ್ಲಿ ಸಂಕಟಕ್ಕೈತಿ. ಆನಂದಮಯವಾದವರಿಗೆ ಜಗತ್ತು ತೋರುವುದೂ ಇಲ್ಲ, ಮನಸ್ಸಿಗೆನ ತೋರ್ತದೆ ಅದು. ನಿದ್ರೆ ಒಳಗೆ ಮನಸ್ಸು ಇರುವುದಿಲ್ಲ, ಅವಾಗ ಜಗತ್ತು ತೋರುವುದಿಲ್ಲ. ಎಚ್ಚರಿಕೆ ಒಳಗೆ ಮನಸ್ಸು ಐತಿ, ತೋರ್ತೈತಿ ಇಲ್ಲಿ. ಮತ್ತೆ ಅಡಗ್ತೈತಿ, ಇದಕ್ಕಿದ್ದಂಗೆ ಇರುವುದಿಲ್ಲ ಅದು.
ಹಗಲಿ 12 ತಾಸು ಇದೇ ವಿಚಾರ ಗಟ್ಟಿ ನಡೆದ್ರೆ ಏನಾರ ಗಟ್ಟಿ ಆಗೈತೆ ನೋಡ್ರಿ. ಏನು ಏನು ಕಮ್ಮಂದು ದಿವಸ ಹಿಡ್ಕೊಂಡು ಕೂತೀವಪ್ಪ. ಹ್ಞೂ ಆರೂಢರ ಶರೀರ ಹೆಂಗಿರ್ತಿತ್ತು? ಹ್ಞೂ ಆರೂಢರ ಮುಖಶ್ಚಿಹ್ನೆ ಹೆಂಗಿರ್ತಿತ್ತು ನೋಡಿರಿ. ಬದಲಾದದ್ದು ನೋಡಲಿಲ್ಲ ನಾವು ಅಂದ್ರೆ ಅಜ್ಜವ್ರು. ಏನು ಮನಸ್ಸಿನಾಗ ಇದ್ದದ್ದು ಮಾರಿ ಮ್ಯಾಗೆ ಎದ್ದು ಕಾಣಿಸ್ತದೆ ಅಂತ. ಹಾಂ ಈ ಶರೀರ ನೀನು ತಿಳ್ಕೊಬೇಕು ನೋಡಂತ ಮನುಮುಟ್ಟ ಬಂದು ಹೇಳಿದ್ರಿ ನಿನಗೆ ಯಾರು? ಯಾರು ಹೇಳಿಲ್ಲ. ನೀನ ನಾನಂತ ತಿಳ್ಕೊಂಡು ತಪ್ಪು ತಿಳುವಳಿಕೆ ಅಂದ. ನೀನು ಹೌದು ಅಲ್ಲೋ ವಿಚಾರ ಮಾಡಿ ನೋಡ್ಕೊ. ಏನು ಎಲ್ಲ ಶಾಸ್ತ್ರಗಳು ಆರೋಪಿತ ಭಾವ ತೆಗೆದುಹಾಕೋದ್ರಿಂದ ಅದಾವಿದಲ್ಲ. ಹ್ಞೂ ಶರೀರ ಅಧ್ಯಾಸದೊಳಗೆ ಇದು ನಾನು ಅಂತ ಹಿಡ್ಕೊಂಡು ಕುಂತಿ. ಶರೀರ ನಾನು ಅಂತ ಹಿಡ್ಕೊಂಡೆ ಎಲ್ಲ ವ್ಯವಹಾರ ನಡೆದದ್ದು. ಕತ್ತಲಿ ಒಳಗೆ ಕನ್ನಡಿ ತೆಕ್ಕಿ ಆದಂಗೆ ಆಗೈತೆ ಬಾಳೆ. ಎಷ್ಟು ಎಚ್ಚರಗೊಳಿಸಿದ್ರು ಎಚ್ಚರ ಆಗಕ್ಕೆ ತಯಾರಿಲ್ಲ. ಎಲ್ಲಾರ ಹೋಗ್ಬೇಕು ಬರ್ಬೇಕು ಅನ್ನೋದು ಶರೀರ ಹಿಡ್ಕೊಂಡ ಹೋದಿಲ್ಲ. ಶರೀರ ಸಂಬಂಧ ತಪ್ಪಿದಾಗ ಹೋಗುವುದು ಗಮನಾಗಮನ ಕ್ರಿಯೆಯಲ್ಲಿ. ಹೋಗುದು ಇಲ್ಲ ಬರೋದು ಇಲ್ಲ. ಹೊಳ್ಳಿ ನಿಂತರೆ ಏನು ಹೊರಳಿಲ್ರಿ. ಎಷ್ಟು ಸುಲಭದ. ಇದ್ರಾಗ ಅನೇಕ ಶಾಸ್ತ್ರಾದಿಗಳನ್ನು ಮಾಡಿಕೊಂಡು ಕೂತ್ರೆ ಏನಾಗಬೇಕಾಗಿತ್ತು? ಹೊರಳೆ ನಿಂತರೆ ಏನು ಹೊರಳಿಲ್ರಿ. ಇದ್ರಾಗ ಎಷ್ಟು ಸುಲಭದ. ಇದ್ರಾಗ ಅನೇಕ ಶಾಸ್ತ್ರಗಳನ್ನು ಮಾಡಿಕೊಂಡು ತಿಳಿಲಂಗೆ ಮಾಡ್ಕೊಂಡು ಕೂತಿರಿ. ಶರೀರ ನಾನು ಅನ್ನೋದು ಹಿಡ್ಕೊಳ್ಳಿಲ್ಲ ಅಂದರೆ ಶಾಸ್ತ್ರ ಏನು ಮಾಡೋದ್ರಿ? ಅದು ಶಾಸ್ತ್ರ ಸಂತಿಗೋಷ್ಠಿ ಪುರಾಣ ಪುಂಡ್ರಗೋಷ್ಠಿ ಅಂತ. ನೀ ಕಂಡದ್ದೇಳು ಮಿಂಡ್ರಿ ಮಗನ ಅಂತ. ಮಿಂಡ್ರಿ ಮಗ ಅಂದರೆ ಮಾಯದ ಮಗ. ಎಲ್ಲ ಶಾಸ್ತ್ರಗಳು ನಿನ್ನ ಮನಸ್ಸಿನ ಕಲ್ಪನೆಗಳವಲ್ಲ. ಏನು ಶಾಸ್ತ್ರ ಮೊದಲು ನೀ ಮೊದಲು. ಯಾವಾಗಲೂ ಮನಸ್ಸು ಧ್ಯಾನದಲ್ಲಿತ್ತಲ್ಲಿ ನಗಕ್ಕೆ ಕಲಿಬೇಕು ನೋಡ್ರಿ. ಯಾವ ಧ್ಯಾನ? ನಮಗೇನು ಬೇಕಾಗೈತಿ ಅದರ ನೆನಪು. ಎಲ್ಲರಿಗೂ ಏನು ಬೇಕಾಗೈತಿ? ಸುಖ ಶಾಂತಿ ಬೇಕಾಗೈತಿ. ಅದು ಯಾವಾಗ ನಮಗೆ ಅನುಭವಕ್ಕೆ ಬರ್ತೈತಿ ಅಂದ್ರೆ ಮನಸ್ಸಿನ ಎಲ್ಲ ಆಲೋಚನೆಗಳೆಲ್ಲ ಬಂದಾದಾಗ ಪ್ರತಿಯೊಬ್ಬರಿಗೆ ಅದು ಅನುಭವಕ್ಕೆ ಬರ್ತೈತಿ. ಏನು ಹಿಡ್ಕೊಂಡು ಕುಂತಿಯಲ್ಲ ಅದನ್ನು ಕೈ ಬಿಡೋವನ್ನೆಲ್ಲ. ಏನು ಅವಾಗ ಏಕತ್ವದ ಅನುಭವ ಆಕೈತಿ. ಬಿಡಾಕೊಲ್ಲಿ ಅಂದ್ರೆ ಹೋಗೋ ಯಾರೇನು ಮಾಡೋದು? ಹಿಡ್ಕೊಂಡು ಕುಂತದ್ದು ಕಷ್ಟ ಕೊಡ್ತೈತಿ ಅನ್ನೋದು ಹೊಳಿವಲ್ದು ನಮ್ಗೆ. ಏನು ಬಾಳೆ ಹೊಂದಾಣಿಕೆ ಆಗವಲ್ದ್ರಿ ಅಂತ. ಹೌದಲ್ಲ? ಅದಕ್ಕೆ ಬಾಳೆ ಅಂದಾರ. ಅದಕ್ಕೆ ಹೊಂದಾಣಿಕೆ ಆಗುದಿಲ್ಲ ಅಂತ ಬಾಳೆ ಅಂದ. ಏನು ಒಂದಿನ 4 ದಿನ ಚಂದ ನಡೆದ್ ಮತ್ತೇನಾರ ಆಗಿಬಿಟ್ಟಿರ್ತೈತಿ. ಪ್ರತಿಕೂಲ ಅನುಕೂಲ ಪ್ರತಿಕೂಲ ಆಗುದು ಬಾಳೆ. ಯಾಕಂದ್ರೆ ಬಾಳೆ ಅಂತಾರ. ಏನು ಅದಕ್ಕೆ ಜಗತ್ತಂತಾರೆ. ಇದಕ್ಕೆ ಹೊಂದಾಣಿಕೆ ಆಗುದಿಲ್ಲ ಅಂತ.
ಹಿಡ್ಕೊಂಡು ಕುಂತೀವಿ ಮನಸ್ಸಿನಾಗ ಬಿಡೋದನ್ನ. ಹಿಡ್ಕೊಂಡು ಕುಂತ್ರೆ ನಿನಗ ಸಂಕಟ ನೋಡು. ವೇದಾಂತ ಶಾಸ್ತ್ರದಾಗ ಹುಟ್ಟಿ ವೇದಾಂತ ಶಾಸ್ತ್ರದಾಗ ಬೆಳೆದ್ರು ವೈರತ್ವ ಹೋಗೋದಿಲ್ಲ ನಿಂದ ಅಂದ್ರೆ ಏನು ಮಾಡಿದಂಗ. ಎಲ್ಲಾರು ಕೂಡ ವೈರ್ ಇಲ್ದ ದ್ವೇಷ ಇಲ್ದ ಇರಾಕ್ ಬರ್ತೈತೇನೆ? ಮರ್ತು ಬಿಡ್ಬೇಕು ಅವನ್ನ. ಯಾಕ್ರಿ? ಇನ್ನೊಬ್ಬರ ದುರ್ಗುಣಗಳನ್ನು ಮರೆತು ಅವ್ರನ್ನ ಆಧಾರದಿಂದ ಕಾಣೋದು, ಅದು ತಿಳುವಳಿಕೆ ಉಳ್ಳವ್ರ ಲಕ್ಷಣ. ಬರೀ ಅದ ದೃಷ್ಟಿ ಒಳಗೆ ಅವನ ನೋಡುದನ್ನ ಕಡಿತನಕನು ಬದಲಾಗುವುದೇ ಇಲ್ಲ ಅವ. ಅದಕ್ಕೆ ದೋಷ ನೋಡಕ್ ಹೋಗ್ಬೇಡ, ಯಾರಲ್ಲಿ ದೋಷ ನೋಡಕ್ ಹೋಗ್ಬೇಡ. ನಿನ್ನಲ್ಲಿ ಅದಾವಲ್ಲ ದೋಷ. ದೋಷ ಇಲ್ದವ್ರು ಯಾರ್ದಾರ ಜಗತ್ತಿನಾಗ? ಅವ್ರನ್ನ ದ್ವೇಷ ಮಾಡಕ್ ಹೋಗ್ಬೇಡ, ಯಾರನ್ನು ದ್ವೇಷಿಸಬೇಡಿರಿ. ಪಾಪವನ್ನು ದ್ವೇಷಿಸಿರಿ, ಪಾಪಿಗಳನ್ನು ದ್ವೇಷಿಸಬೇಡಿರಿ. ಪಾಪವನ್ನು ದ್ವೇಷ ಮಾಡಿ. ಗೊತ್ತಿಲ್ಲದಕ್ಕೆ ಮಾಡ್ಯಾನ ನಾವು, ಹೌದಿಲ್ಲ? ಗೊತ್ತಿದ್ರೆ ಅಮ್ಯಾಕೆ ಮಾಡಕ್ಕೆ ಹೋಗಿದ್ದ? ಅಜ್ಞಾನದಿಂದ ಅವು ಗಡಿಸಿರ್ತಾವ. ಮಾಡಕ್ಕೆ ಅವ್ರನ್ನ ದ್ವೇಷ ಮಾಡಕ್ಕೆ ಹೋಗ್ಬೇಡ, ಯಾರನ್ನು ದ್ವೇಷಿಸಬೇಡಿ. ರಾಗದ್ವೇಷಾದಿಗಳನ್ನು ಮನಸ್ಸಿನಾಗ ಹಿಡ್ಕೊಂಡು ಕೂತ್ರಿ ಅಂದ್ರೆ ಎಷ್ಟು ಜಪ ತಪ ಮಾಡಿದ್ರೆ ಏನಾಗ್ಬೇಕು? ಅವನ್ನೆಲ್ಲ ತೆಗೆದು ಹಾಕ. ಯಾವ ಜಪ ತಪನೂ ಮಾಡೋದು ಬೇಕಾಗಿಲ್ಲ. ಏನು ವಿಷಯಗಳಲ್ಲಿ ಇರ್ತಕ್ಕಂಥ ರಾಗ, ಅದು ಗಡ್ಡಿ ಕುಲ, ದ್ವೇಷ, ಹೊಟ್ಟೆ ಕಿಚ್ಚು, ಇವನ್ನೆಲ್ಲ ಇಟ್ಕೊಂಡು ಕುಂತಿಯಲ್ಲ, ತೆಗೆದು ಹಾಕವನ್ನೆಲ್ಲ. ಏನು ಈ ಕೋಟಿ ಜನ್ಮ ಉಗ್ರ ತಪಸ್ಸು ಮಾಡಿದ್ರು ಈ ರಾಗ ದ್ವೇಷಾದಿಗಳು ಹೋಲಿಲ್ಲ ಅಂದ್ರೆ ನಿನಗೆ ಅದ್ರ ಲಾಭ ತಗೊಳಕ್ಕಾಗೋದಿಲ್ಲ. ಮನುಷ್ಯನವಾಗ ನೀ ಹಿಡ್ಕೊಂಡದ್ದನ್ನು ಮಂಡಿ ಬಿಡ್ಬೇಕು, ನೀನ ಬಿಡ್ಬೇಕು. ಹಿಡ್ಕೊಂಡದ್ದು ಬಿಟ್ಟಾಗ ನಿನ್ನ ಇರುವಿಕೆ ಅನುಭವ ಆಕೈತಿ. ತುಂಬಿದ್ದೆಲ್ಲ ಖಾಲಿ ಮಾಡೋದನ್ನು. ಏನು ಖಾಲಿ ಮಾಡಿದ್ರೆ ಬೈಲೆ ಐತಿ, ಹೊಸದಾಗಿ ಬೈಲೆ ಅಂತಂದು ತುರುಕ್ಬೇಕಾಗಿಲ್ಲ ಅಲ್ಲಿ. ಎಲ್ಲಿಂದಾರ ತರಬೇಕಾಗಿಲ್ಲ, ಬೈಲ್ ರೆಡಿ ಇದ್ದದ್ದೈತಿ, ಸಾಮಾನು ತೆಗೆದು ಹಾಕೋದಷ್ಟೇ. ಅದಕ್ಕೆ ಮನಸ್ಸು ಖಾಲಿ ಮಾಡು, ಅಲ್ಲಿ ಆನಂದದ ಅನುಭವ ಶುರುವಾಗ್ತೈತಿ. ಆನಂದ ರೆಡಿ ಇದ್ದದ್ದೈತಿ. ಅದು ಯಾಕೆ ನಮ್ಗೆ ಅದು ಅನುಭವ ಕೊಡೋಲ್ಲ ಅಂದ್ರೆ ಅನ್ಯ ಭಾವನೆಗಳನ್ನೆಲ್ಲ ತುಂಬ್ಕೊಂಡು ಎಲ್ಲ ಅವನ್ನೆಲ್ಲ ತೆಗೆದು ಹಾಕಿ ಮನಸ್ಸಿನಾಗಿಂದ. ಇಷ್ಟು ಕೆಲಸನ ಮಾಡ್ಬೇಕಾಗಿತ್ತು ನೋಡಿ. ಎಷ್ಟೆಷ್ಟು ಅವನ್ನ ತೆಗಿತಿ ಅಷ್ಟಷ್ಟು ನಿನಗೆ ಆರಾಮಾಗ್ತದೆ. ಸಾಮಾನು ತೆಗೆಯೋದು ಅಷ್ಟೇ ಹೊರತು ಹೊಸದಾಗಿ ಬೈಲ್ ತಂದು ಏನು ತುಂಬಬೇಕಾಗಿಲ್ಲ. ಶಾಸ್ತ್ರಾದಿಗಳೆಲ್ಲ ಭ್ರಮ, ಅವು ಒಂದು ಭ್ರಮನ. ಶಾಸ್ತ್ರಾದಿಗಳನ್ನು ಮನಸ್ಸಿನ ತುಂಬ್ಕೋದು ಅದು ಒಂದು ಭ್ರಾಂತಿನ. ಶಾಸ್ತ್ರ ಕಲಿಯಕ್ಕೆ ಹೋಗ್ಬೇಡ. ಮತ್ತು ಅದು ನಿನ್ನ ಬಂಧನನ ಆಕೈತಿ. ಶಾಸ್ತ್ರ ವಾಸನ ಕಲ್ತೇನೆ ಅನ್ನೋದು ಅಹಂಕಾರ ನಿನ್ನ ನಿಜವಾದ ಇರುವನ್ನು ಅನುಭವ ಮಾಡಿಕೊಡೋದಿಲ್ಲ. ಅದು ಅಭಿಮಾನ ಅದು ಇತ್ತಂದ್ರೆ ನನ್ನಂಗೆ ಹೇಳವನ ಯಾವತ್ತು ನಾನ ಇದ್ದಾನೆ, ಈ ಹುಚ್ಚು ಬಿಡೋದನ್ನು. ಏನು ನೀ ಎಲ್ಲದನ್ನ ಏನು ಕಲ್ಕೊಂಡಿಯಲ್ಲ ಅದನ್ನೆಲ್ಲ ಕೈ ಬಿಡು. ಏನು ನಿನ್ನ ಬಿಟ್ಟು ಅನ್ಯದ್ರ ಹುಡುಕಿದ್ರೆ ಸಿಗುದಿಲ್ಲ. ಅದು ನಿನ್ನೊಳಗೆ ಇದ್ದದ್ದು. ಹುಡುಕೋದು ಬಿಟ್ಟು ಸುಮ್ಮನೆ ಇದ್ದಾಗ ಐತೆ ಅದು, ಹುಡುಕಿದ್ರೆ ಸಿಗೋದಿಲ್ಲ ಅದು. ಯಾರು ಹುಡುಕೋದು ಬಿಟ್ಟು ಸುಮ್ಮನೆ ಇರ್ತಾರೆ ಅವರಿಗೆ ಅನುಭವ ಬರ್ತದೆ. ಯಾರ ಶಾಸ್ತ್ರ ಕಲಿಯಕ್ಕೆ ಹೋಗ್ತೀವಿ ಮತ್ತೆ ನೀ ಕಲ್ತೀವ ನೀ ಎಲ್ಲದನ್ನು ಕಲ್ತೀವ ಅಂದ್ರೆ ನಾವು ಏನು ಮಾಡಾಕತ್ತೀವಿ ಅನ್ನೋದು ನಾವು ಎದುರಿಟ್ಟು ನಮ್ಮ ಶಾಣೆತನ ನೋಡ್ಕೋಬೇಕು. ಬ್ರಹ್ಮನಿಷ್ಠನ ಬಿಟ್ಕೊಟ್ಟು ಏಳನೇ ಕಲಿಯಾಕೆ ಹೋಗೋದಂದ್ರೆ ಅದು ಪಾಪ ತುಂಬಿತು ಅಂತ ನಿಮ್ಗೆ. ಏನು ಆರಾಮಿರ್ಬೇಕಂದ್ರೆ ನೀ ಯಾವ ಹೊರಗೆ ಆ ಸೋಗು ಹಾಕೋದು ಬೇಕಾಗಿಲ್ಲ, ತಲೆ ಬೋಡ್ಸೋದು ಬೇಕಾಗಿಲ್ಲ, ಮೀಸಿ ಬೋಡ್ಸೋದು ಬೇಕಾಗಿಲ್ಲ, ಯಾಕ್ರಿ ಗಡ್ಡ ಬಿಡೋದು ಬೇಕಾಗಿಲ್ಲ. ತಲೆ ಬೋಡ್ಸಿದ್ರೆ ಸಂಪಾಯ್ತಂತ. ಯಾಕ್ರಿ ಕರ ಬಿಟ್ರೆ ನಮ್ಮ ಶಾಲ್ಯಾಗ ನಾಗನಗೌಡ ಮಾಸ್ತರ್ ಖರಾಪ್ ಮಾಡಿದ್ರೆ ಮಾಡಿಸ್ರಂತಿದ್ರೆ, ಸಾಳಂಕಿ ಗುರುಗಳು ತಲೆ ಬೋಡ್ಸ್ರಂತಿದ್ರು. 5 ಮಾರ್ಕಸ್ ಹೆಚ್ಚಿಗೆ ನಿಮಗಂತ ತಲೆ ಬೋಡಿಸಿದವ್ರಿಗೆ. ಏನು ಇವ್ರು ನಾಗನಗೌಡ ಸರ್ ಇದ್ರಲ್ಲ, ಜನಕ್ಕೆ ಕರಪ್ ಮಾಡಿಸಿರ ನಾವು ನಾಗನಗೌಡ ಸರ್. ಏನು
ಮನಸ್ಸಿನ ವಾಸನ ಕಳ್ಕೊಳಕ್ಕೆ ಹೊರಗೆ ಯಾವ ಸೋಗುನು ಹಾಕೋದು ಅವಶ್ಯಕತೆ ಇಲ್ಲ. ಹೆಂಗೆ ಬೇಕಾದಂಗೆ ಇರಿ ನೀವು. ಏನು ಮನಸ್ಸಿನಾಗಿ ನೀವು ಎಲ್ಲ ಹೋಗ್ಬೇಕು ನೋಡು, ವಾಸನೆಗಳು ಪೂರ್ಣ ನಾಶ ಆಗ್ಬೇಕು ನೋಡು. ಸಾಧುಗಳಿಗೆ ಮೀಸಿರಬಾರ್ದಂತ ಅಪ್ಪ ಅವರು ಶಿವಾನಂದರ ಮೀಸಿ ಬೋಳ್ಸಿದ್ರಂತೆ ಸಾಧುಗಳನ್ನವರೆಲ್ಲ. ಇವರು ಶಾಣ್ಯಾರ ಯಾಕ್ರಿ, ಅವಾಗ ಯಥಾ ಪ್ರಕಾರ ಅವರು ಮೀಸಿ ಹಂಗೆ ಇದ್ವು ಅಂತ ಎಲ್ಲ ಬೋಳಿಸಿ ಅವ್ರ ಅವಸ್ಥಾ ಪಿನ್ನಿದ್ದಾಗ ಎಲ್ಲ ಬೋಳಿಸ್ಬಿಟ್ಟಾರ. ಅವ್ರು ಸಾಧುಗಳಿಗೆ ಮೀಸಿ ಇರಬಾರ್ದು ಅಂತೇಳಿ ಹಿಂಗೆ ಎಲ್ಲ ಸೋಗ ಹಾಕ್ಯಾರ. ಏನು ನಮ್ಮಪ್ಪ ಗೊಲ್ಲರ ಕೈಯನ್ನು ಮಂಗೆ ಆಗಿದ್ದೆ ಅಂತಿದ್ರಂತ ಅವ್ರು. ಏನು ಗೊಲ್ಲರು ಮಂಗ್ಯಾನಾಟ ಆಡಿಸ್ದಾಕ ಮಾಡಿದಾಗ ನಮ್ಮ ಅಪ್ಪನ ಪೇ ಮಾಡ್ಕೊಂಡ್ರ ಅಂತ. ಏನು ಗೊಲ್ಲರ ಕೈಯನ್ನು ಮಂಗೆ ಆಗಿಬಿಟ್ಟಿದ್ರು ನಮ್ಮ ಅಪ್ಪ ಅಂತ. ಅವಸ್ಥಾ ಫರಕ್ ಆಗಿಬಿಡಿದ್ರಿ. ಹೆಂಗೆ ಬೇಕಂಗೆ ಸೋಗ ಹಾಕೋದು ಇದನ್ನು ಮಾಡಾಕೈತಿ. ಏನು ಈ ಮಂಗ್ಯಾನ ಆಡ್ಸಕ್ಕೆ ಯಾರಿಗೂ ಬರಲಿಲ್ಲ. ದುಬ್ಬ ಆಡ್ರಿ ಕಡಿತಿದ್ದು ಮಂಗ್ಯಾನ, ಈ ಮಂಗ್ಯಾನ ಸನಿಯಕ್ಕೆ ಬಂದ್ರೆ ಅಂತಿದ್ರು ಅಜ್ಜ. ಯಾರ ಕೈಯಾಗ ಸಿಗು ಮಂಗ್ಯ ಅಲ್ಲಿದಂತ. ಭಾಳ ಮಂದಿ ಹೇಳಕ್ಕೆ ಬಂದ್ರ ಇವಾಗಲೂ ನಿಂದಿರಲಿಲ್ಲ ಸನಿಯಕ್ಕೆ. ಏನು ಅಂದ್ರೆ ಅವ್ರನ್ನ ಅವ್ರಂಗೆ ಮಾಡ್ಬೇಕಂತ ಇವ್ರನ್ನ ಮಾಡಕ್ಕೆ ಆಗ್ಬೇಕಲ್ಲ ಅವ್ರಂಗೆ. ಹೇಗ್ರಿ ಅವ್ರ ಪ್ರಾರಬ್ಧ ಹಂಗಿತ್ತು ಹೌದಿಲ್ಲ. ಇವ್ರ ಶರೀರ ಪ್ರಾರಬ್ಧ ಬೇರೆ. ಏನು ಹಾಂ ಏನೇನು ತುಂಬಿಕೊಂಡು ಅದನ್ನೆಲ್ಲ ಖಾಲಿ ಮಾಡು. ಹ್ಞೂ ಅಂತ ಶಬ್ದ ಹಿಡ್ಕೊಂಡು ಕೂತ್ರೆ ಅದಕ್ಕೆ ಶಣೆತನ ಅಂತಾರನ. ಭಾಳಷ್ಟು ಶಾಸ್ತ್ರ ಕಲ್ತೇನಂದ್ರೆ ಎಲ್ಲ ಕೈ ಬಿಟ್ಟಾಗ ನಿನಗೆ ಸಮಾಧಾನ ಅನುಭವ ಬರ್ತೈತಿ. ಎದರ ಅಭಿಮಾನನೂ ಇರಬಾರ್ದು ನೋಡ್ರಿ. ಬ್ರಹ್ಮವಿದ್ಯಾ ಅಂದ್ರೆ ಬ್ರಹ್ಮದ ತಿಳುವಳಿಕೆಗಂತ. ಬ್ರಹ್ಮದ ತಿಳುವಳಿಕೆ ಮಾಡ್ಕೊಳ್ಳೋದು ಬಿಟ್ಟು ಶಬ್ದ ಕಲಿಯಕ್ಕೆ ಹೋಗ್ತಾನ. ಶಬ್ದ ಕಲ್ತ್ರೆ ನೀನು ದೊಡ್ಡ ಪಂಡಿತ ಆಗಿಬಿಟ್ಟೆ. ನಾನು ಅಹಂಕಾರ ಬರ್ತೈತಿ ನಿನಗೆ. ಏನು ಕಲಿಬೇಕು ಅದನ್ನು ಬಿಟ್ಟು ಶಬ್ದ ಕಲ್ಕೊಂಡು ಕುಂತೇನೆ. ಭಾಳಷ್ಟು ಶಬ್ದ ಅವ್ನು ಕಲ್ಕೊಂಡು ದೊಡ್ಡ ಶೇಣೆ ಆಗಿಬಿಟ್ಟೆ. ಭಾಳ ಇಂಥವ್ರು ಹೇಳಾರು ಇಲ್ಲಿ ಬಿಡಪ್ಪ ಅಂತ. ಏನು ಶಬ್ದ ಹೇಳ್ತಿ, ಶಬ್ದ ಬರಿತಿ, ಇದ್ದು ಇರುವನ್ನು ಹೇಳಕ್ಕೆ ಬರ್ತೈತೆ. ನಾವು ಹೇಳಕ್ಕೆ ಬರೆಯೋಕೆ ಬರೋದಿಲ್ಲ. ಅದು ಏನು ಬ್ರಹ್ಮಸೂತ್ರ ಬರೆಯೋಕೆ ಬರ್ತೈತಿನ, ಅದನ್ನು ಹೇಳಕ್ಕೆ ಬರ್ತೈತಿನ, ಬರೋದಿಲ್ಲ. ಶಬ್ದ ಹೇಳ್ತಿ, ಶಬ್ದ ಬರಿತಿ. ಅದು ಇದು ಇರುವನ್ನು ನಿದ್ದೆ ಬಗ್ಗೆ ಹೇಳಪ್ಪ ಅಂದ್ರೆ ಹೇಳಕ್ಕೆ ಬರ್ತೈತಿ. ಸಾಧ್ಯನೇ ಇಲ್ಲ. ಅಲ್ಲೆಲ್ಲ ಮೌನನ ಅದಕ್ಕೆ ಉತ್ತರ. ಏನು ಸಕ್ರೆ ಸಿಹಿ ಆಗೈತೆ ಅಂತ ಮೂಕನ ಕೇಳಿದ್ರೆ ಅವೇನು ಹೇಳ್ಬೇಕು? ಹೇಳಕ್ಕೆ ಬರ್ತೈತೆ ನಾವು ಮೂಕಗೆ? ಹಂಗೆ ಅನುಭವಿ ಅದನ್ನು ಅನುಭವಿಸ್ದವಂಗ ಗೊತ್ತದು. ನೀನು ಆ ಸ್ಥಿತಿ ಪಡಿ ಅಂದ್ರೆ ಗೊತ್ತಾಗತ್ತೆ. ಹೇಳುವ ವಿಷಯ ಅಲ್ಲ ಅದು. ಏನು ದೇಹ ಭಾವ ಬಂದ್ರೆ ಶುರುವಾತು ನೋಡ್ರಿ ಹತ್ತು ಕಷ್ಟ. ಎಲ್ಲ ದುಃಖಕ್ಕೆ ಮೂಲ ಕಾರಣ ಈ ದೇಹ ಭಾವ. ಅಡಕಲು ಗಡಿಗೆ ಆಗಿ ನೀವು ಬುಡಕಲು ಗಡಿಗೆ ಹಾರಿಸಿಬಿಟ್ರೆ ಎಲ್ಲ ತನ್ನಿಂದ ತಾನೇ ಹೋಗಿಬಿಡ್ತಾವೆ. ಒಂದು ತಪ್ಪಿಸಿಬಿಟ್ರೆ ಎಲ್ಲ ದುಃಖಕ್ಕೆ ಮೂಲ ಕಾರಣ ಈ ದೇಹ ತಾದಾತ್ಮ್ಯ ಭಾವ. ದೇಹ ಭಾವ ನಳಿಯ ದುಃಖದ ಕೇಡು ಅಂದ. ಮೊದಲ ಗಡಿಗೆ ಮ್ಯಾಗ ಗಡಿಗೆ ಇಡ್ತಿದ್ರು, ಅಡಕಲ್ ಗಡಿಗೆ ಹೌದಿಲ್ಲ. ಅವನ ಮ್ಯಾಗ ಇಡ್ತಿದ್ರು. ಹಂಗೆ ಹುಳ ಪಳ ಸೇರಬಾರ್ದು ಅಂತೇಳಿ ಅಡಕಲ್ ಗಡಿಗೆ ಇಡ್ತಿದ್ರು. ಅವನು ಎಲ್ಲರ ಮನ್ಯಾಗ ಇರ್ತಿದ್ವು. ಅವ್ನ ಗಡಿಗೆ ತೊಗೊಂಡು ಅಡುಗೆ ಮಾಡೋದಲ್ಲ, ಒಡೆದಂಗೆ ಅವ್ನು ತೊಗೊಂಡು ಮಾಡ್ತಿದ್ರು. ಇವೆಲ್ಲ ಬಾಡೆ ಸಾಮಾನು ಇದ್ದಿದ್ದಿಲ್ಲ ಆ ಟೈಮ್ನಾಗ. ಏನು ಅವಾಗ ಎಷ್ಟು ಆಹಾರ ರುಚಿ ಇರ್ತಿತ್ತು.
ಯಾಕ್ರಿ ಅವಾಗೆಲ್ಲ ಗಡಿಗ್ಯಾಗ ಪಲ್ಯ ಮಾಡೋದು, ಗಡಿಗ್ಯಾಗ ಸ್ವಾರಿ ಗಡಿಗೆ ಅಂತ ಇರ್ತಿದ್ವು ಅವಾಗ, ಹೌದಿಲ್ಲ? ಅದ್ರಾಗ ಎಲ್ಲ ಮಾಡ್ತಿದ್ರು ನೋಡಿ, ಮಣ್ಣಿನ ಇದ್ರಾಗ. ದೇಹ ಭಾವ ಬಿಡದ ಹೊರತಾಗಿ ನಮಗೆ ಇದು ಅನುಭವ ಬರೋದೂ ಇಲ್ಲ. ಎಂದಿಲ್ಲ ಒಂದು ದಿನ ಈ ದೇಹದ ಸಂಬಂಧ ತಪ್ಪಿಸ್ಕೊಂಡಾಗ ನಾವು ಅನುಭವಿಸೋದು. ಇದನ್ನು ಹಿಡ್ಕೊಂಡು ಅನುಭವಿಸ್ತೇನೆ ಅಂದ್ರೆ ಸಾಧ್ಯನೇ ಇಲ್ಲ. ಏನು ದೇವಾಣ ದೇವತೆಗಳಿಗೆ ತಿಳ್ಕೊಳಕ್ಕಾಗವಲ್ದು ಇದನ್ನು, ಅಂತಹದ್ದು ಮಾನವನಿಗೆ ತಿಳ್ಕೊಳಿಕ್ ಬರ್ತದೆ. ಏನು ಅದನ್ನು ಕೆಲಸ ಮಾಡ್ಕೋವಲ್ಲ. ಪ್ರತಿಯೊಬ್ಬ ಮಾನವನಿಗೆ ಅದನ್ನು ತಿಳ್ಕೊಳಿಕ್ಕೆ ಅವಕಾಶ ಇದೆ. ನಾವು ಏನು ಮಾಡಕ್ಕೆ ಬಂದೇವೆ ಅನ್ನೋ ಸುದಾ ಖಬರ್ ಇಲ್ಲ. ನಾವು ಮನುಷ್ಯನ ಜನ್ಮಕ್ಕೆ ಬಂದ ಮನುಷ್ಯನ ಜನ್ಮ ಕೆಲಸ ಮಾಡಕ್ಕೆ ತಯಾರಿಲ್ಲ ನಾವು. ಮತ್ತು ಬರೇ ವಿಷಯ ಚಂದ್ರ, ವಿಷಯ ಭೋಗ, ಪಶು ಪಕ್ಷಿಗಳ ಜನ್ಮದ ಕೆಲಸ ಮಾಡ್ಲಿಕ್ಕೆ ಏನು ಜನ್ಮ ಜನ್ಮಾಂತರ ಅದನ್ನು ಮಾಡ್ಕೊತ ಬಂದು ಅದರಿಂದ ಲಾಭ ಏನಾಗೈತೆ ನೋಡ್ಕೋರಿ. ಅರುಮಯವಾದಂಥ ಇರು ಸ್ವಯಂ ಪ್ರಕಾಶದ ಅದು. ಏನು ಅದು ಯಾರಿಂದಲೂ ತಿಳಿಸ್ಕೊಳ್ಳೋದಲ್ಲ, ಎಲ್ಲವನ್ನೂ ಅರಿಯುವಂಥದ್ದು. ಅದು ಅರು ನಾನಾತೀತೇನೆ ಅನ್ನೋದು ಅಹಂಕಾರ. ಕೇವಲ ಅರು ಯದ ನಿಷ್ಕ್ರಿಯದ. ಏನು ಅಲ್ಲಿ ಅಹಂಬ ನಾನನ್ನು ಭಾವ ಇಲ್ಲ. ಅಲ್ಲಿ ಅನ್ಯ ವಸ್ತುಗಳನ್ನು ತಿಳಿಯುವಂಥದ್ದು ಹಮ್ಮ. ಅದು ಅಜ್ಞಾನದೊಳಗೆ ಅಡಗ್ತದೆ. ಏನು ಆದ್ರೆ ಅಡಿಗೆರು ಅದರ ಅನುಭವ ಒಳಗಿರ್ತದೆ. ಎಚ್ಚರ ಆದ್ಮ್ಯಾಗ ಆರಾಮಿದ್ನಿ ಅಂತ ಹೇಳ್ತಾನೆ. ಆದ್ರೆ ಏನೂ ತಿಳಿದಿಲ್ಲ ಅಲ್ಲಿ. ಏನು ಯಾವ ಇಂದ್ರಿಯಗಳು ಇಲ್ಲ ಅಲ್ಲಿ, ಯಾವ ವಿಷಯ ವಸ್ತುಗಳು ಇಲ್ಲ. ಅವಾಗ ಆನಂದ ಅನುಭವ ಆಗೈತಿ. ಪ್ರತಿಯೊಬ್ಬರಿಗೂ ಅನುಭವ ಬರ್ತದೆ. ಜ್ಞಾನ ಸಮಾಧಿಯನ್ನು ಪಡೆಯುವುದು ಪ್ರತಿಯೊಬ್ಬ ಮಾನವನ ಮುಖ್ಯ ಕೆಲಸ. ಏನು ನಿಜವಾದ ಸುಖ ಶಾಂತಿ ಬೇಕಾಗಿತ್ತ ಅಂದ್ರೆ ಇದ್ರ ಕಡೆ ಎಲ್ಲ ಕೂಡ ಬ್ಯಾಡ ಅಂದ್ರೆ ಹೋಗ್ಕೊಂತ ಹೋಗು. ಏನು ಯಾರಿಗೇನು ಒತ್ತಾಯ ಇಲ್ರಿ ಇದು. ಎಲ್ಲರೂ ಸಾರ್ವತ್ರಿಕ ಅನುಭವದ ಇದು. ನಿಜವನ್ನ ತಿಳ್ಕೊಳ್ಳೋದು ಉಳ್ಕೋದು ಬಿಟ್ಟು ಹೊರಗಿನ ಕಂತರಾಡಕ್ಕೆ ಬಿದ್ದರೆ ಸಮಾಧಾನ ಇರ್ತೈತೆ ನಿಮ್ಗೆ? ಎದ್ರ ಸಂಬಂಧ ಹುಟ್ಟೀನಿ? ಬಡದಾಡಕ್ಕೆ ಹುಟ್ಟೀನಿ. ದಿಗಂತ ಶಾಸ್ತ್ರ ಕೇಳಿ ಒಬ್ರಿಗೊಬ್ರು ಬಡದಾಡಿ ದಿಕ್ಕಿಗೊಬ್ರು ಯಾಕಾದ್ರೆ ಮನುಷ್ಯನ ಜನ್ಮಕ್ಕೆ ಬಂದಿಂದ ಏನು ಮಾಡಬೇಕು ಏನು ಬಿಡಬೇಕು ಅನ್ನೋದು ತಿಳ್ಕೊಬೇಕಿಲ್ಲ. ಮುನ್ನೋಡಿಂದ ಮುಕ್ಳಿ ತುಳಿ ಅಂದ್ರೆ ಮುಂದಿನವ್ರು ಎಷ್ಟು ಮಂದಿ ಅಂದ್ರೆ ಇಲ್ಲದ ಗದ್ದಲ ತಲೆಯಾಗ ಹಾಕ್ಕೊಂಡ್ರೆ ಸಮಾಧಾನ ಇರ್ತೈತೆ. ನೀವು ನಿತ್ಯನೇ ಮಾಡ್ಕೊತ ಬಂದಿ, ಅಲ್ಲಿ ನೆಮ್ಮದಿ ಐತೆ ನೋಡ್ಕೊ. ಯಮನ ಎದಿಗೆ ಯಮ ಬಂದ್ರೆ ಎದಿ ಬಿರುವಂಗೆ ಒದಿರ್ಲಿ ಅಂತಿದ್ದ ಶಿವಾನಂದ ಅಜ್ಜವ್ರು. ಏನು ಅಗಲಿ 12 ತಾಸು ರಾಗದ್ವೇಷಗಳ ವ್ಯವಹಾರದಾಗಿದ್ರೆ ತಲೆ ಕೆಟ್ಟು ಹುಚ್ಚು ಹಿಡಿದೋಗ್ತೈತಿ. ಎದ್ರ ದಶೆಯಿಂದ ಮಾರಿ ಗಂಟೆ ಹಾಕೊಂಡು ಕೂತೀರಿ ನೀವು? ಏನು ಕಡದು ಕತ್ತಿಸ್ಕೊಂಡು ಬಿಡದೈತಿ ನಿಮ್ಮ ಮೇಲೆ. ಅಂಥದ್ದೇನು ಬಂದದ್ದು ನಿನಗೆ? ಏನೂ ಆಗಿಲ್ಲ ಅನ್ನೋದನ್ನು ಅನುಭವದಿಂದ ನೋಡ್ಕೊ. ನಿನಗೆ ಆಗೈತೆ ಅನ್ನೋದು ಸುಳ್ಳು. ನಿನಗೆ ಏನಾರು ಆಗೈತೆ ಅನ್ನೋದು ನಿನ್ನಲ್ಲಿ ಏನೂ ಆಗಿಲ್ಲ. ನೀ ಎಲ್ಲದ್ರೊಳಗೆ ಏನಾರು ಆಗೈತೆ ನನಗೆ.
ನನಗೆ ಆಗೈತೆ ಅಂತ ನೀ ಆರೋಪ ಮಾಡ್ಕೊಂಡು ದುಃಖ ಪಡ್ಲಿಕ್ಕತ್ತಿಯಲ್ಲ. ನಿನಗೇನೂ ಆಗೇ ಇಲ್ಲ ಅನ್ನೋದನ್ನ ಅನುಭವಗಳ ನೆನಪಿಗೆ ತಂದು ಕೊಡ್ತಾರೆ. ಅವರು ಹೇಳಿದ ಮಾತಿನ ಮೇಲೆ ನಂಬಿಕೆ ಇಟ್ಕೊಂಡು ನೋಡ್ಕೋ. ಹ್ಞೂ. ಯಾರು ಕಲ್ಪಿಸ್ಕೊಂಡಾರಪ್ಪ ಇದನ್ನಂದ್ರೆ? ನೀನೇ ಕಲ್ಪಿಸ್ಕೊಂಡು ಹೋದಿಲ್ಲ. ವಿಷಯ ವಸ್ತುಗಳು ಸುಖ ಕೊಡ್ತಾವಂತ ನೀನೇ ಕಲ್ಪಿಸ್ಕೊಂಡವ. ನೀನೇ ಅದರ ಬೆನ್ನು ಹತ್ತಿ ಧನವನ್ನು ಹೊಂತಿ. ಹ್ಞೂ. ಸುಖ ಸಿಗ್ತೈತೆ ಅಂತ ಮಾಡ್ಕೊಂಡು ಸಿಗ್ತೇನೆ ಅಂತ ಕೇಳಿದ್ರೆ ಹುಡಿಕ್ಯಾಡಿ ಮದಿವ್ಯಾದಿ ಮೋಜಕಾನಮ್ಮ ಮಿಡಿಕ್ಯಾಡಿ ಮಾಯದ ಮರವೇರಿದಮ್ಮ ಕಡಕಿಲಿ ಹುಡಿಯಕ್ಕೆ ಹಾಕುವರಮ್ಮ ದುಡುಕಿಲಿ ಮುಂದಕ್ಕೆ ನೂಕುವರಮ್ಮ ಅಳಬೇಡ ತಂಗಿ ಅಳಬೇಡ ಅಂದ ನಿನ್ನ ಕಳುಹು ಬಂದವರೇನು ಉಳುವಿಕೊಳ್ಳುವರೇನು. ಯಾರು ನಿನಗೆ ಸಂಕಟ ಕಳವ್ರು ಯಾರು? ನಿನ್ನ ಮೊದಲು ಹೊರಗೆ ಹಾಕಿಬಿಡ್ತಾರೆ. ನಡಿ ಹೌದಿಲ್ಲ? ಯಾರು ಯಾರಿಗೆ ಅರ್ಪಣೆ ಮಾಡೋದು? ಕರ್ಮಕಾಂಡದಾಗ ಏನು ಹೊರಳಿಲ್ಲರಿ, ಅದನ್ನೆಲ್ಲ ಕೈ ಬಿಡಬೇಕಾಗತ್ತೆ. ಅರ್ಪಣೆ ಮಾಡೋದಂದ್ರೆ ಏನು? ಯಾರಿಗೆ ಏನು ಅರ್ಪಣೆ ಮಾಡೋದು ಹೇಳ್ರಿ? ಆರಾಮ ಒಳಗೈತೋ ಏನು ಹೊರಗೈತೋ? ಮತ್ತು ಹೊರಗೆ ಹುಡುಕಾಕತ್ತಿಯಲ್ಲೋ ಒಳಗಿದ್ದದ್ದು. ಮನಸ್ಸು ಅಡಗಿದಾಗ ಯಾವ ದೇವ್ರ ದಿಂಡಿಗೆ ಹೋಗ್ತೀರಿ ನೀವು ಅಂದ್ರೆ? ನೀನ ದೇವ್ರದಿ, ಅರುಮಯವಾದಂಥ ಇರುವ ದೇವರು. ನೀನು ಬಿಟ್ಟು ಮತ್ತೊಂದು ಏನೂ ಇಲ್ಲ. ನೆಮ್ಮದಿ ಬೇಕಾಗಿತ್ತಂದ್ರೆ ನಿನ್ನ ನಿಜದ ಕಡೆ ಲಕ್ಷ ಕೊಡೋದು ನೋಡು. ಸಾಂಕ್ಟ್ ಬೇಕಂದ್ರೆ ಈ ಶರೀರ ನಾನು ಅಂತ ಇದರ ಕಡೆ ಇದನ್ನ ನೆನಪು ಮಾಡ್ಕೊತ ಇರಿ. ಸಾಂಕ್ಟ್ ಬೇಡ ಅಂದ್ರೆ ಈ ಶರೀರ ಸಂಬಂಧ ತಪ್ಪಿಸ್ಕೋ, ನಿಜದ ಕಡೆ ಲಕ್ಷ ಕೊಡು. ನೀನು ಯಾರಿದ್ದೀಯ ಅನ್ನೋದು ತಿಳ್ಕೊ. ಒಂದೇ ದಾರಿ ನೋಡಿ, ಕಡೆ ತನಕ ಮಾತು ಬೇಡದನ. ನಿರಂತರ ದುಃಖವನ್ನು ಕೊಡ್ತೈತಿ ಈ ಶರೀರ. ಯತ್ರ ಯತ್ರ ಶರೀರ ತತ್ರ ತತ್ರ ದುಃಖ ಅಂತ. ಈ ಶರೀರ ನಾನನ್ನು ತಪ್ಪು ತಿಳುವಳಿಕೆ ಇದು ಮಹಾ ಅಪರಾಧ. ಮಹಾಪಾಪ ಅಂದ. ದೇಹ ನಾನೆನ್ನುವುದೇ ಮಹಾಪಾಪ ಅಂತ. ದೇವರು ತಾನಲ್ಲ, ನಾನಂತ ತಿಳ್ಕೊಂಡು ಕೂತಿಯಲ್ಲ. ನೀ ಏನಿದೆಯಾ ನೀನಂತ ತಿಳ್ಕೊ. ಉಪದೇಶ ನೋಡು. ನೀವು ಏನದಿರಿ ನೀವು ಅಂತ ತಿಳ್ಕೊಳ್ಳೋದ ಉಪದೇಶ. ನೀವೆಲ್ಲರೂ ಪರಬ್ರಹ್ಮ ಸ್ವರೂಪ ಇದ್ದೀರಿ, ದೇವರ ನೀವು ಅದಿರೇನೋ ತಿಳ್ಕೊಳ್ಳೋದು ಉಪದೇಶ. ಇದನ್ನು ಗಟ್ಟಿಯಾಗಿ ತಿಳ್ಕೊ. ನೀವು ಮರಿಬೇಡ ಇದನ್ನ. ಮತ್ತೆ ಮರೆತ ನಾವಲ್ಲದನ್ನು ನಾವು ತಿಳ್ಕೊಂಡು ಒದ್ದಾಡ್ತೀವಿ ನಾವು. ಅರುವು ತಾನೆಂದು ನಂಬಿ ನಿಂದೊಳೆ ಮುಕ್ತಿ ಪೆರತಿಲ್ಲವೆಂಬುದೇ ನಿಗಮುಕ್ತಿ. ವೇದಗಳು ಅದನ್ನು ಸಾರ್ತವೆ. ದೇವರ ನೀ ನದಿ ಅದನ್ನು ತಿಳ್ಕೊಳ್ಳು. ಅರುವ ದೇವರು. ಅರುವ ಅಂದ್ರೆ ಅದ ಎಲ್ಲವನ್ನು ಅರಿತಕ್ಕಂಥ, ಯಾವಾಗಲೂ ಇರ್ತಕ್ಕಂಥ ಇರುವ ಆನಂದ, ಸಚ್ಚಿತ್ತಾನಂದ ಸ್ವರೂಪನ ನಾನದೇನೆ ಅಂತ. ಇದನ್ನು ಖಾತ್ರಿ ಮಾಡ್ಕೊ. ನಿನ್ನ ಚಿಂತೆ ಕಡಿತೈತಿ. ಏನು ನೀ ಕಲ್ಪಿಸ್ಕೊಂಡ ದೇವರು ನಿನ್ನ ಕಲ್ಪನಾ ಎಲ್ಲ ಅಡಗಿದಾಗ ಎಲ್ಲಿರ್ತಾವೆ ಹೇಳ್ರಿ? ನಿನ್ನ ಕಲ್ಪನಾದಾಗ ತೋರ್ಯಾವು. ಇದ್ದಿದ್ರೆ ನೀ ಕಲ್ಪಿಸ್ಕೊಳ್ಳೇ ಇದ್ದಾಗೂ ಇರಬೇಕಾಗಿತ್ತವು. ನಿನ್ನ ಕಲ್ಪನಾದಾಗ ತೋರಿದ್ದು ಹೌದಿಲ್ಲ ಎಲ್ಲ. ನೀ ಅಡಗಿಸಿದಾಗ ಅಡಗ್ತಾವು. ಅವು ಸ್ವತಂತ್ರ ಇರುವಿಕೆ ಆಗಿದ್ರೆ ಅದು ಏನು ನಿನಗೆ ಅಡಗಸಕ್ಕೆ ಬರ್ತಿದ್ದಿ ನಿನಗೆ, ಹೌದಿಲ್ಲ? ಯಾವಾಗಲೂ ಇರಬೇಕಾಗಿತ್ತವು. ಒಂದು ಅವಸ್ಥೆ ಒಳಗಿದ್ದು ಮತ್ತೊಂದು ಅವಸ್ಥೆ ಒಳಗಿದ್ದವು. ಏನು ಅವು ಸೀಮಿತ ಅದಾವು. ನೀನು ವ್ಯಾಪಕವಾದಂಥ ಚೈತನ್ಯದಿ.
ವ್ಯಾಪಕವಾದಂಥ ಚೈತನ್ಯಕ್ಕೆ ಸೀಮಿತವಾದದ್ದಕ್ಕೆ ಹೋಲಿಕೆ ಕೊಟ್ಟರೆ ಪರಿಚ್ಛನ್ನತ್ವ ಭಾವ ಇಲ್ಲ. ದೇವ್ರಂದ್ರೆ ಯಾವ್ದಾರ ಗುಡಿಯಾಗ ಗುಂಡಾರಿಗೆ ಇರೋದು ದೇವ್ರಲ್ಲ ಅದು. ಅದಕ್ಕೆ ಪರಿಚ್ಛನ್ನತ್ವ ಕೊಟ್ಕೊಂಡು ಕುಂತು ವ್ಯಾಪಕವಾದಂಥದ್ದಕ್ಕೆ ಆಕಾರ ಇಲ್ಲದಕ್ಕೆ ಆಕಾರ ಕೊಟ್ಟು ವರ್ಣಿಸ್ಲಿಕ್ಕೆ ಬಾರದನ್ನು ವರ್ಣನ ಮಾಡ್ಕೊತ ಕುಂತೆ. ಇವತ್ತು ತಪ್ಪುಗಳನ್ನು ಮಾಡೀನಿ. ಏನು ಇದ್ದ ಹೆಚ್ಚಾಗಿ ನಿಮ್ಮ ದೇವರೆಲ್ಲ ಎಲ್ಲಿ ಹೋಗಿರ್ತಾವೆ? ನಿಜವಾಗಿ ಸುಖ ಹೊಂದಬೇಕನ್ನೋರು ಕೆಲಸ ಇದೆ. ತಾನಲ್ಲದ್ದನ್ನು ನೋಡಿ ತಾನ ಕಲ್ಪಿಸ್ಕೊಂಡು ತಾನ ದುಃಖ ಪಡ್ಲಿಕ್ಕತ್ತ, ತಾನ ಸಂಕಟ ಪಡ್ತಾನೆ. ತನ್ನನ್ನು ಪರ ನಾನ ಶ್ರೇಷ್ಠ ವಸ್ತು ಅಂತ ತಿಳ್ಕೊಳಕ ಹಿಂಜರ್ಲಿಕ್ಕತ್ತಾನೆ. ಹೆಂಗೆ ತಿಳಿಲಿ ಇದನ್ನು? ನಾ ಹೆಂಗೆ ಅದೀನಿ ದೇವ್ರು ಅಂತ ಸಂಶಯ ಯಾಕೆ? ನೀ ದೇವ್ರ ಸ್ವರೂಪನ ಅದಿ. ನೀ ಎಷ್ಟು ದಿನ ಈ ಶರೀರ ನಾನು ತಿಳ್ಕೊಂಡು ಶರೀರ ಆಗಕ್ಕೆ ಶಕ್ಯನೇ ಇಲ್ಲ. ಈ ಸದ್ಯ ನೀ ದೇವ್ರ ಅದಿ ಅನ್ನೋದನ್ನ ಅನುಭವದಿಂದ ನೋಡ್ಕೊ. ಬೇರೆ ಐತಿ ಅಂತ ನೋಡ್ಕೊಳಕ್ ಹೊಂಟಿ, ಅನ್ಯವಾಗಿ ಏನೂ ಇಲ್ಲ, ಅದು ವ್ಯರ್ಥ. ದೇವ್ರು ಅಂದ್ರೆ ಯಾರು, ನೀ ಅಂದ್ರೆ ಯಾರು ಅನ್ನೋದ್ರ ವಿಚಾರ ಮಾಡೀನಿ. ವಿಚಾರ ಮಾಡಲಿ ದೇವ್ರು ಅಂತ ಎಲ್ಲಿದಾನಂತ ನಡ್ಕೊಳಕ್ ಹೋಗೋಣ. ತಿಳಿದ್ರೆ ನೀನೇ ದೇವರು, ತಿಳಿಲಿಲ್ಲ ಅಂದ್ರೆ ಯಾರಿಗೆ ಅಂತ ನಡ್ಕೋತಿ? ತಿಳಿದರೆ ತಾನೇ ದೇವರು, ತಿಳಿಯದಿದ್ದರೆ ಅರ್ಪಿಸಲರಿಯ. ಅದ ನಿಮ್ಗೆ ಕೇಳಿ ಬ್ರಹ್ಮ ಆತ್ಮ ಅನ್ನೋದು ಪೊರುಳಿಲ್ಲ ಅಂತ. ದೇವ್ರಿಗೆ ಅದನ್ನು ಕೊಡ್ತೇನೆ ಇದನ್ನು ಕೊಡ್ತೇನೆ ಎಲ್ಲ ಸುಳ್ಳು, ಅದು ವ್ಯರ್ಥ, ಅದನ್ನು ಮಾಡೋದೆಲ್ಲ. ಇದ್ದು ಹೆಚ್ಚಿದ ಮೇಲೆ ಯಾರಿಗೇನು ಕೊಡಕ್ಕೆ ಹೋಗ್ತೀರಿ? ನಾನುವೇ ನಮಃ, ನನಗೆ ನಮಸ್ಕಾರ. ವೇಷಭೂಷಣಗಳನ್ನು ಬೇರೆ ಬೇರೆ ಹಾಕ್ಕೊಂಡ್ರೆ ಸಮಾಧಾನ ಶಾಂತಿ ಬೇರೆ ಬೇರೆ ಇರ್ತೈತೇನೆ. ನಿದ್ದೆ ಬೇರೆ ಬೇರೆ ಇರ್ತೈತೇನೆ. ಪಟಕ ಸುತ್ಕೊಂಡ ಒಂದು ಬೇರೆ, ಟೆಪಿಗೆ ಹಾಕೊಂಡ ಒಂದು ಬೇರೆ, ತಲೆ ಬೋಳಿಸಿದ ಒಂದು ಬೇರೆ ಬೇರೆ ಇರ್ತೈತೇನೆ. ಎಲ್ಲರಿಗೂ ಒಂದಾಗಿ ಹೋಗಿ ಬರ್ತೈತಿಲ್ಲ. ಮನಸ್ಸಿನಾಗ ಏನು ತುಂಬ್ಕೊಂಡಿರೋ ಅದನ್ನೆಲ್ಲ ಖಾಲಿ ಮಾಡ ಅಂದಾಗ ಎಲ್ಲರಿಗೆ ಏಕತ್ವದ ಅನುಭವ ಮಾಡ್ಕೊಳಕ್ ಬರ್ತೈತಿ. ಎಲ್ಲರಿಗೂ ಸುಖ ಹೊಂದಕ್ಕೆ ಬೇರೆ ಬೇರೆ ದಾರಿಗಿಲ್ಲ, ಒಂದೇ ಸಾಧನ ಅದಾವ. ಬೇರೆ ಬೇರೆ ಜಡಕ್ಕೆ ಅನೇಕ ಸಾಧನಗಳದಾವ. ಅಜಡವಾದಂಥ ಇರುವನ್ನು ಹೊಂದಕ್ಕೆ ಬೇರೆ ನಿದ್ದೆ ಮಾಡೋಕೆ ಎಷ್ಟು ಸಾಧನ ಅದಾವ್ರಿ? ಎಲ್ಲ ಕೈ ಬಿಟ್ಟು ಗಡದ ನಿದ್ದೆ ಹೊಡ್ಯಾಕ ಎಷ್ಟು ಸಾಧನ ಅದಾವೆ? ಎಲ್ಲ ಕೈ ಬಿಡ್ತಿಲ್ಲೋ ಅಲ್ಲಿ. ಎಲ್ಲರಿಗೂ ಒಂದೇ ಐತಿ. ಎಲ್ಲ ಕಾಲದವ್ರಿಗೆ, ಹಿಂದಿನವ್ರಿಗೆ ಮುಂದಿನವ್ರಿಗೆ ಎಲ್ಲರಿಗೂ ಒಂದೇ ಐತಿಲ್ಲ. ನೀಕ್ ಯಾಕೆ ಕಲ್ಪಿಸ್ಕೊಂಡು ಕುಂತಿ ಅದನ್ನ ಇದನ್ನ ಭೇದ ಮಾಡ್ಕೋತೀವಿ? ನಾ ಒಂದು ನಮೂನಿ ಗುಂಪಿನಾಗ ಕಲ್ಪಿಸ್ಕೊಂಡು ನಂದು ಬೇರೆ ನಿಂದು ಬೇರೆ ಅಂತ ಹೊಡೆದಾಡಕ್ಕೆ ನೀವು ಭೇದ ಮಾಡೋದು, ಅಲ್ಲಿ ಕಲ್ಪಿಸ್ಬೋದು. ನಿಜವಾದ ಸುಖ ಹೊಂದಕ್ಕೆ ಅನೇಕ ಮಾರ್ಗ ಇಲ್ಲ, ಒಂದೇ ಮಾರ್ಗ ಅದು. ಕಲ್ಪನಾ ಅಡಗಿಸೋದು ಒಂದು ಬಿಟ್ಟು ಬಾಕಿ ಇದು ಯಾವುದು ಕೆಲಸ ಆಗೋದಿಲ್ಲ. ಕಲ್ಪನಾ ತೆಗೆದುಬಿಟ್ಟೆ ಅಂದ್ರೆ ಯಾವ್ದಾದ್ರು ದೇವ್ರು ಬಂದು ಕಾಡಿದ್ರೆ ನೋಡೋಣ ಅಂತ. ಎಚ್ಚರಿಕೆ ಒಳಗಿದ್ದಾಗ ನಿದ್ದೆ ಮಾಡಕ್ಕೆ ಕಲಿಬೇಕು ನಾವು, ಕಳಿಸಿ ಬಿಡಬಾರ್ದು. ಭೋಗ ವಾಸನೆಗಳನ್ನು ಸಂಪೂರ್ಣವಾಗಿ ನಾಶ ಮಾಡ್ಕೋಬೇಕಾತಂದ್ರೆ ವಿವೇಕ ನಮ್ಮಲ್ಲಿ ಜಾಗೃತ ಆಗ್ಬೇಕು ನೋಡ್ರಿ. ವಿವೇಕದಿಂದ ದೋಷ ದರ್ಶನ ಆಕೈತಿ. ಅವಾಗ ವೈರಾಗ್ಯ ಬರ್ತೈತಿ. ಏನು ಅವಾಗ ಇದು ಅನುಭವಕ್ಕೆ ಬರೋಕೆ ಶುರುವಾಕೈತಿ. ನಮ್ಮಲ್ಲಿ ಇದ್ದದ್ದು ನಾನು ಆನಂದ ಸ್ವರೂಪ ಇದ್ದೆ ಅನ್ನೋದು ಅನುಭವಕ್ಕೆ ಬರೋಕೆ ಬರ್ತೈತಿ. ವಿವೇಕ ವೈರಾಗ್ಯ ಇಲ್ದ ಏನು ಮಾಡಿದ್ರು ಕೆಲಸ ಆಗೋದು ನೋಡಿ.
ವಿವೇಕ ನಮ್ಮಲ್ಲಿ ಜಾಗೃತ ಆದಾಗ ವೈರಾಗ್ಯ ಉದಯ ಆಕೈತಿ. ವೈರಾಗ್ಯ ಬಂದ ಕೂಲಿ ಎಲ್ಲ ಮನೋನಿಗ್ರಹ ಇಂದ್ರಿಯ ನಿಗ್ರಹ ತಾನ ಬಂದಕ್ಕವು. ಮನೋನಿಗ್ರಹ ಇಂದ್ರಿಯ ನಿಗ್ರಹ ಆಗದ ಹೊರತು ಇದು ಆನಂದದ ಅನುಭವ ಮಾಡ್ಕೊಳಕ್ ಆಗುದಿಲ್ಲ. ಉಪಾಧಿ ಹಿಡ್ಕೊಂಡು ನಾವು ಭೇದ ಮಾಡ್ತೇವೆ. ಉಪಾಧಿ ಸಂಬಂಧ ತಪ್ಪಿಸ್ಕೊಂಡಾಗ ಭೇದ ಎಲ್ಲಿ ಅಂತ ಹೇಳಿ. ಶರೀರ ಮುಂತಾದ ಉಪಾಧಿಗಳನ್ನು ಈಡಾಡದೆ ಅಂತ ಯಾಕೆ ಹೇಳ್ಯಾರ? ಈ ಉಪಾಧಿಗಳು ನಡಬರ್ಕ ತೋರ್ಯಾವು. ಇವು ನಡಬರ್ಕ ಹೋಗುವ ನಾವು ಯಾವಾಗಲೂ ಇದ್ದದ್ದು ಅಲ್ಲ. ಉಪಾಧಿ ಸಂಬಂಧ ಹಿಡ್ಕೊಂಡು ಬಳಲ್ತೀವಿ. ಏನ್ ಜ್ಞಾನಿಗಳ ಹೊಟ್ಟಿಲೆ ಜ್ಞಾನಿಗಳ ಹುಡ್ತಾರಂತ ಏನು ಅದೇ ನೇಮಿಲ್ಲ, ಕ್ವಚಿತ್ ಅದು. ವ್ಯಾಸ ಸುಖರಂತೇನೂ ಇರಬಹುದು. ಏನು ಅದು ಜ್ಞಾನಿ ಅದು ಹೇಳ್ಯಾರಲ್ಲ, ಸಮಾಧಿಯನ್ನು ಹೊಂದಿ ಉತ್ಥಾನ ಆಗಿ ಬಂದ ವಂಶೋಭಿವೃದ್ಧಿ ಮಾಡಿರಲ್ಲಿ ಅಂಥ ಅವಕಾಶ ಐತಿ. ಅಲ್ಲಿ ಹಿಂದಿನ ದುಡುಕಿ ಅನುಗುಣವಾಗಿ ಅಲ್ಲಿ ಹುಟ್ಟುತ್ತಾರೆ ಯೋಗಿಗಳ ಕುಲದಲ್ಲೇ. ಆದರೆ ಶ್ರೀಮತಾಂಗೆ ಹೇ ಯೋಗಿನಾಮ್ ಅಪಿಕುಲೆ ಅಂತಾರೆ. ಅವ ಅದೃಢ ಅಪರೋಕ್ಷ ಜ್ಞಾನಿ. ಹಿಂದಿನ ಜನ್ಮದೊಳಗೆ ಅವು ಸಾಧಿಸೋಕ್ಕಾಗಿದ್ದಕ್ಕೆ ಈ ಜನ್ಮದೊಳಗೆ ಅದನ್ನು ಪೂರ್ತಿ ನಾವು ಹೊಂದಬೇಕಂದ್ರೆ ಅಂಥ ಒಂದು ಅವಕಾಶ ಅವಾಗ ಸಿಗ್ತೈತಿ. ಯೋಗಿಗಳ ಕುಲದಲ್ಲೇ ಹುಡ್ತಾರೆ. ಅಂಥ ಯೋಗಿ ಕುಲ ಸಿಗೋದು ಭಾಳ ಕಠಿಣ ಐತಿ. ಯೋಗಿ ಕುಲ ಅಂದ್ರೆ ಯೋಗದ ಸಂಸ್ಕಾರಗಳವರು. ಏನು ಅಂಥಲ್ಲಿ ಅದು ಮುಂದುವರಿತೈತಿ. ಏನು ಬರೀ ಬಾಳೆ ದೇಶನ ಇದ್ದಾವ ಅಂಥವ್ ಅದಕ್ಕೆ ಯೋಗಿ ಕುಲ ಅಂತಾರೆ. ಏನು ಸಮಾಧಿ ಹೊಂದಿ ರಕ್ತ ಎಲ್ಲ ಯಾಕ್ರಿ ತಪೋ ರಕ್ತ ಆಗಿತ್ತು ಶಿವಾನಂದರದ. ಅವಾಗ ಆ ರಕ್ತ ಇತ್ತಂದ್ರೆ ಅದು ಮುಂದೆ ಯೋಗದ ಸಂಸ್ಕಾರ ಮುಂದುವರಿತೈತಿ. ಏನು ಅದು ಆಗೋಕ್ಕಿಂತ ಪೂರ್ವದಲ್ಲಿ, ಸಮಾಧಿ ಹೊಂದಕ್ಕಿಂತ ಪೂರ್ವದಲ್ಲಿ ಲಗ್ನ ಮಾಡ್ಕೊಂಡು ವಂಶೋಭಿವೃದ್ಧಿ ಮಾಡಿದ್ದೆ ಅಂದ್ರೆ ಆಗ್ಬೋದು, ಆಗ್ಲಿಕ್ಕಿಲ್ಲ. ಈ ಸಮಾಧಿ ಹೊಂದಿದ್ದೆಲ್ಲ ತಪೋ ರಕ್ತ ಇರ್ತೈತಿ. ಎಲ್ಲ ವಾಸನೆಗಳು ಪೂರ್ಣ ನಾಶ ಆಗಿರ್ತಾವಲ್ಲಿ, ಪರಿಶುದ್ಧವಾದಂಥದ್ದು. ಅಂಥಲ್ಲಿ ಉದಯಕ್ಕವು ಆ ಸಂಸ್ಕಾರ ಇದ್ದವರಲ್ಲೇ ಹುಟ್ಟಿ ಬರ್ಬೇಕಾಗೈತಿ. ಅಂಥ ಅವಕಾಶ ಐತಿ. ಯೋಗಿಯ ಕುಲಕೋಟಿ ಬಂಧು ಬಾಂಧವರು ಅನುರಾಗದಿಂದವೇ ಮುಕ್ತಿ ಒಡೆ ಬರುವಂತ. ಯೋಗಿ ಕುಲ ಅಂದ್ರೆ ಯೋಗದ ಸಂಸ್ಕಾರವುಳ್ಳವರು. ಏನು ಬಹಳ ದುರ್ಲಭ ಅಂಥವು ಜಗತ್ತಿನಾಗ ಸಿಗುವುದಂತ. ಏನು ಯೋಗದ ಸಂಸ್ಕಾರ ಇದ್ದಾಗ ಅದು ಮುಂದುವರಿತೈತಿ. ಇಲ್ಲ ಅಂದ್ರೆ ಆಗೋದಿಲ್ಲ. ಏನು ಅಂಥವರ ಬರ್ತಾವಲ್ಲಿ. ಯಾಕ್ರಿ ಏನು ಸಂಸ್ಕಾರ ಇದ್ದದ್ದು ಹುಟ್ಟಿದ್ವು ಅಂದ್ರೆ ಆ ಯೋಗಿ ಕುಲ ಎಲ್ಲಿ ಮುಂದುವರಿತೈತಿ? ಮುಂದುವರಿದಿಲ್ಲ ಅದು. ಹಿಂದಿನ ಸಂಸ್ಕಾರ ಇದ್ದವರಲ್ಲಿ ಅದು ಮುಂದುವರ್ಸಕ್ಕೆ ಬರ್ತೈತಿ ಅಂತ. ರಾಜನಲ್ಲಿ ಇರಬೇಕಾದಂಥ ಅರ್ಹತೆ ಇದ್ದವ ರಾಜ್ಯದ ಪಟ್ಟಾಭಿಷೇಕ ಮಾಡ್ತಾನೆ. ಹೌದಿಲ್ಲ? ಅವನಲ್ಲಿ ಅವು ಇರಲಿಲ್ಲ ಅಂತಂದ್ರೆ ಅಂಥವ್ರನ್ನ ಯಾಕೆ ಇದು ಮಾಡ್ತಾರೆ? ಎಲ್ಲ ಗುಣಗಳಲ್ಲಿ ಇರ್ಬೇಕು. ಅವನು ರಾಜನಲ್ಲಿ ರಾಜ ಆಗ್ಬೇಕನ್ನುವಂಥ ಅರ್ಹತೆ ಅವನಲ್ಲಿ, ಎಲ್ಲ ಗುಣಗಳು ಅವನಲ್ಲಿ ಇದ್ದಿದ್ರೆ ಅವನನ್ನು ಮಾಡ್ತಾನೆ. ಹೆಂಗೆ ಶಿಕ್ಷಕ ಅವ್ರನ್ನ ಮಾಡೋಕ್ಕಾದ್ರೆ, ನಾನು ರಾಜ, ನೀನು ಈ ಪ್ರಜಾಪ್ರಭುತ್ವ ಐತಲ್ಲ, ಅದ್ರ ನಾನು ಮಂತ್ರಿ ನೀನು ಮಂತ್ರಿ ನಾನು ರಾಜ, ಇದೆಲ್ಲ ದಡ್ಡರ ಸರ್ಕಾರ. ಹೌದಿಲ್ಲ? ಹಿಂಗಾಗಿ ಇದೆಲ್ಲ ಪ್ರಜಾಪ್ರಭುತ್ವ ಅಂದ್ರೆ ದಡ್ಡರ ಸರ್ಕಾರ. ಇದು ಶಾನ್ಯಾರ್ದಲ್ಲಿದು. ಏನು ದಡ್ಡರ ಕೈಯಾಗ ಸಿಕ್ಕತ್ತಿದೆಲ್ಲ. ಏನು ಶಾನ್ಯಾರ ಕೈಯಾಗ ಸಿಕ್ಕಿದ್ರೆ ಹೆಂಗಾಕಿತ್ತು? ವ್ಯವಸ್ಥಿತವಾಗಿ ನಡೀತಿತ್ತು. ರಾಜ್ಯವೆಂಬ ಶಕಟವನ್ನು ನಡೆಸ್ಬೇಕಾದ್ರೆ ಬಲ್ಲವರು ಬೇಕಂತ. ಶಕಟ ಅಂದ್ರೆ ಹಡಗು. ಯಾಕ್ರಿ ಇದನ್ನು ಬಲ್ಲವ್ರ ಕೈಯಾಗ ಅದನ್ನು ತರಬೇತಿ ಇದ್ದವ ಆದ್ರೆ ನಡಿತೈತಿ. ಇಲ್ಲಾಂದ್ರೆ ಮುಳುಗಿಸಿ ಬಿಡ್ತಾನೆ ನಾವು ಅದನ್ನೆಲ್ಲ. ಯಾಕ್ರಿ ಎಲ್ಲ ಸಾಲದಾಗ ಮುಳುಗಿ ಹರ್ಕೊಂತ ಹೋಗ್ರಿ ಅಂತೇಳಿ ನನಗೂ ನಿನಗೂ ಇದನ್ನು ಕೊಟ್ಕೊಂತ ಯಾಕ್ರಿ ಗ್ಯಾರಂಟಿ ಏನೋ ಅಂತಾರಲ್ಲ, ಕೊಟ್ಕೊಂತ ಬಂದಾರಿಲ್ವ ಓಟಿನ ಆಶೆಕ್ಕೆ. ಇದು ಗ್ಯಾರಂಟಿ ಕೊಟ್ಕೊಂತ ನಿಮಗೆಲ್ಲ ಅದನ್ನು ಹಸಿಮೆ ಹೆಚ್ಚಿಕಾರ ಊಟಿನ ಆಶೆಗೆ ಹೆಚ್ಚಿ ಸಾಲದಾಗ ಮುಳುಗಿಸಿ ಅಂದರೆ ಸರ್ಕಾರ ಇದು. ಹೌದಿಲ್ಲ? ಏನು ಮಾಡುತ್ತೆ? ಎಲ್ಲರನ್ನೂ ಹಾಗೆ ಹಿಡಿಸ್ಬೇಕು. ದಿವಾಳಿ ತೆಗೆದು ಹೋಗೈತಿ ಸರ್ಕಾರ ಅನ್ನೋದು. ಏನು ಓದೈತಿ ಹೇಳಿ? ಅದಕ್ಕೆ ದಡ್ಡರ ಸರ್ಕಾರ.
ಬಲ್ಲವ್ರ ಕೈಯಾಗಿದ್ದಿದ್ರೆ ಹೆಂಗಾಕಿತ್ತು. ಅದಕ್ಕೆ ತತ್ವಜ್ಞಾನಿಗಣ ರಾಜ ಇರ್ಬೇಕು, ರಾಜನ ತತ್ವಜ್ಞಾನಿ ಇರ್ಬೇಕು. ಅಂದಾಗ ವ್ಯವಸ್ಥಿತವಾಗಿ ನಡಿತೈತಿ, ಹೆಂಗೆ ನಡೆಸ್ಬೇಕು ಅನ್ನೋದು ಅವ್ನಿಗೆ ಗೊತ್ತಿರ್ತೈತಿ. ನಾವು ಆಸೆ ಬುರುಕರು, ಹೆಂಗಾರ ಏನಾದ್ರು ದೇಶ ಆದರೂ ಮಾರವ್ರು ನಾವು ಮೊದಲು ಮಾರ, ನಮ್ಮ ಅಧಿಕಾರ ಬೇಕನ್ನವ್ರು ನಾವು ಹೆಂಗಾರ ಆಗ್ಬಂದವು. ಹದಗೆಟ್ಟು ಹೋಗಿತೈತಿ, ಏನು ಮಾಡ್ತೈತಿ. ಹಾಂ, ಅದಕ್ಕೆ ಬಲ್ಲವ್ರ ಕೈಯಾಗಿರ್ಬೇಕು ಅಂತ ಆಡಳಿತ. ಮನ್ಯಾಗ ಹಿರಿತನ ಮಾಡೋ ಅವ ಶಾನೆ ಇದ್ದ ಅಂದ್ರೆ ಅದು ಮನೆತನ ಸರಳ ನಡಿತೈತಿ. ಅವು ಮಂಗ್ಯಾನ ಹಂಗೆ ಮಾಡಕತ್ತಂದ್ರೆ ಏನು ಉಳಿತೈತೆ, ಮಧ್ಯಾಹ್ನ ಎಲ್ಲ ಹಾಳಾಗಿ ಹೋಗ್ತಂತ. ವಾಸನ ಭೋಗ ವಾಸನೆಗಳ ನಾಶ ಆಗ್ಬೇಕಾತಂದ್ರೆ ಹಿತಾಹಿತ ವಿಚಾರದಲ್ಲಿ ನಾವು ತೊಡಗಬೇಕಾಕೈತಿ. ಅದು ಎಲ್ಲಿ ಸಿಗ್ತೈತೆ ಅಂದ್ರೆ ಸತ್ಸಂಗದೊಳಗೆ ಸಿಗ್ತೈತಿ. ಇದು ನಿತ್ಯವಿದೆ ಅನಿತ್ಯವೆಂಬುದನ್ನು ಅರಿಯದೆ ಹೃದಯದ ಬುಗೆಚ್ಚೆ ತೊರೆಯದೆ. ಇಷ್ಟೆಲ್ಲ ಹೇಳೋದು ಕೇಳೋದು ಆದ್ಮ್ಯಾಗ ಯಾರು ವಾಸನೆ ಕಡಿಮೆಗೆ ನೋಡ್ಕೊರಿ. ಜಗತ್ತಿನಾಗಿನ ಭೋಗ ವಾಸನೆಗಳು ಕಡಿಮೆಗೆ ಅವನ ನಾವು ಯಾರು ಒಬ್ಬರುವರ ಕಡಿಮೆಗೆ ಅವನು. ಯಾವ ಅದ್ರ ಕಡೆ ಲಕ್ಷ ಕೊಟ್ಟು ಅಭ್ಯಾಸ ಮಾಡ್ತಾನೆ ನಾವು ಕಡಿಮೆ ಅಕ್ಕವು. ನಾವು ಅಭ್ಯಾಸನ ಮಾಡೋದಿಲ್ಲಲ್ಲ, ಹಂಗೆ ಕೇಳಿ ಕೇಳಿ ಮನೆಗೆ ಎದ್ವಾರ ಏನು ಹೊಳಿಬೇಕು. ಏನು ದಿನತೆ ಹಂಗಾದವ ಏನು ಕಡಿಮೆಗೆ ಅವು ನೋಡ್ಕೊರಿ. ಇನ್ನು ಏನೇನೋ ಹಂಚಿಕೆ ಅವನಿಸ್ತಾನ, ಆಲೋಚನೆ ಮಾಡ್ತಾನೆ, ಅದನ್ನು ಮಾಡ್ಬೇಕು ಇದನ್ನು ಮಾಡ್ಬೇಕು. ಏನು ಮಾಡಿದ್ರು ಸುಖ ಸಿಗುವುದಿಲ್ಲ ಈ ಜಗತ್ತಿನಾಗ ಅಂತ ತಿಳ್ಕೊಂಡು ಎಲ್ಲದರ ಬಗ್ಗೆ ಉದಾಸೀನತೆ ಧರಿಸಿರಿ ಅಂದಾರ. ಮೊದಲು ನಿಮ್ಮ ಕೆಲಸ ಮಾಡ್ಕೋರಿ, ನೀವು ಯಾರು ಅದನ್ನು ತಿಳ್ಕೋರಿ. ಏನು ಮಾಡೋ ಕೆಲಸ ಇಲ್ಲ, ಇಲ್ಲಿ ಕೆಲಸಗೇಡಿ ಕೆಲಸ ಇದೆ. ಏನಾರ ಮಾಡಿ ಸುಖ ಹೊಂತೀನಿ ಅನ್ನೋರು ಆಗಿ ಹೋಗ್ಯಾರ. ಜಗತ್ತಿನಾಗ ಏನೇನಾಗ್ಯಾರ ನೋಡ್ಕೋರಿ ಅವ್ರು. ನೀ ಇನ್ನೂ ಅವ್ನ ಬೆನ್ನ ಐತೆ ಅದನ್ನು ಮಾಡ್ಬೇಕು, ನಾನು ಹಂಗೆ ಆಗ್ಬೇಕಂತ. ಅವ್ರು ಸುಖ ಹೊಂದ್ಯಾರ ನೋಡ್ಕೋ. ಸುಖ ಹೊಂದಿದವ್ರು ಯಾರು ಇರ್ತಾರೆ ಅವ್ರ ಕಡೆ ಎಲ್ಲ ಕೊಡು. ಮಹಾತ್ಮರು ಏನು ಮಾಡಿದ್ರು? ಅವರು ಏನಾರು ಮಾಡಿದ್ರನ್ರಿ ಅವ್ರು ಜಗತ್ತಿನಾಗೆ? ಮಹಾತ್ಮರು ಆರಾಮಿರುವುದಸಿಂದ ಏನೂ ಮಾಡಕ್ಕೆ ಹೋಗಿಲ್ಲ. ನಮ್ಮ ಕರ್ತವ್ಯ ಅಲ್ಲದಂತ. ಅಜ್ಞಾನಿ ನಾವು ಏನಾರ ಮಾಡ್ಬೇಕನ್ನ ನಾವು, ಜ್ಞಾನಿ ಏನೋ ಮಾಡ್ಬೇಕನ್ನೋದು ಉಳಿದು ನಾವು ಈ ಜಗತ್ತಿನಾಗ ಏನು ಮಾಡಿದ್ರು ಏನೂ ಇಲ್ಲ ಅನ್ನೋದು ನಾವು ತಿಳಿದಿರ್ತಾನೆ. ಅದರಿಂದ ಅದನ್ನ ಯಾಕೆ ಮಾಡಕ್ಕೆ ಹೋಗ್ಕನ್ರಿ ಅವನು? ದನೂ ಆಕೈತಿ ಏನಾರ ಮಾಡೋದ್ರಿಂದ. ಆರಾಮು ಏನಾರ ಮಾಡಿ ಅದು ರೆಡಿ ಇದ್ದದ್ದು. ಅದು ಏನಾರ ಮಾಡಿ ಅದನ್ನು ಪಡಿಬೇಕಾಗಿಲ್ಲ, ಯಾವಾಗಲೂ ರೆಡಿ ಇದ್ದದ್ದು. ಅದು ಹೆಂಗೈತಿ ಅಂದ್ರೆ ತಿಳುವಳಿಕೆಯಿಂದ ಅದನ್ನು ಹೊಂದಬೇಕಾಗೈತಿ. ಅಜ್ಞಾನದಿಂದ ನಮಗೆ ಅದು ಗೊತ್ತಾಗವಲ್ಲ, ಮುಸುಕಾಗೈತಿ. ಈ ಅಜ್ಞಾನವನ್ನು ಕಳ್ಕೊಂಡೆ ಅಂದ್ರೆ ಯಥಾರ್ಥ ಇದಕ್ಕಿದ್ದಂಗೆ ಅನುಭವ ಬರ್ತೈತಿ. ಅದಕ್ಕೆ ಜ್ಞಾನಕ್ಕಾಗಿ ಮುಖ ಕೊಡ್ಬೇಕಾಗೈತಿ. ಅಜ್ಞಾನದೊಳಗಿನ ಕಾರ್ಯ ಮಾಡ್ಕೋತ ಕೂತೆ ಅಂದ್ರೆ ಅದನ್ನು ಹೊಂದೋದು ಯಾವಾಗ? ನಿಜದ ಎಚ್ಚರಿಕೆಯನ್ನು ಮಾಡ್ಕೋದು ಯಾವಾಗ ನೀನು ಅಂತ. ಮತ್ತು ಮಬ್ಬಿಗೆ ಬಿದ್ದೆ ಅಂದ್ರೆ ಇದರಿಂದ ಪಾರಾಗೋದು ಯಾವಾಗ? ಈ ಜಗತ್ತಿನ ನಾಟಕ ಮಾಡ್ಲಾಕೊಂಡು ಕುಂತೆ ಅಂದ್ರೆ ಜ್ಞಾನ ಹೆಂಗೆ ಆಗ್ಬೇಕು ನಿನಗಂತ? ತಡೆಯಲಿಕ್ಕೆ ಪಸಿಗೆ ಬೀಳ್ತೇನೋ. ಇದು ಜಗತ್ತಿನ ಇದ್ರಾಗ ವೇಳೆ ಎಲ್ಲ ಆವಿಷ್ಯ ಎಲ್ಲ ಇದ್ರಾಗ ಕಳೆದು ಬಿಟ್ಟಿರಿ. ಇದು ಒಳ್ಳೆ ಮಜಾ ಕಂಡೈತಿ ನಿಮಗೆ. ನಾಳೆ 1000 ಪಟ್ಟು ಸಂಕಟ ಹೊಂದಬೇಕಾಗತಿ ಇದರ ಮೋಹಕ್ಕೆ ಬಿದ್ದೆ ಅಂದ್ರೆ. ಇದಕ್ಕೆ ಬೀಳ್ದಂಗೆ ಇದರ ಸಂಬಂಧ ತಪ್ಪಿಸ್ಕೊಂಡು ಅಲಿಪ್ತಾಗಿದ್ದು ನಮ್ಮ ಕೆಲಸ ಮಾಡ್ಕೋಬೇಕು ನೋಡಿ. ಏನು ಶರೀರ ಹೊಟ್ಟಿಲೆ ಶರೀರ ಹುಡ್ತೈತಿ, ಆದರೂ ಸೂಕ್ಷ್ಮ ಶರೀರ ವಾಸನೆ ಬೇರೆ ಬೇರೆ ಇರ್ತಾವೆ. ಹಿಂದಿನ ಜನ್ಮದ್ದು ಹೆಂಗೆ ಇರ್ತಾವೆ ಯಾರಿಗೆ ಗೊತ್ತು? ಏನು ಒಂದೇ ಹೊಟ್ಟೆಯಾಗಿ ಹುಟ್ಟಿದ್ದು ಒಂದೇ ನಮೂನೆ ಇರೋದಿಲ್ಲ. ಅದ್ರದ್ದು ಬೇರೆ ಇರ್ತೈತಿ, ಅದ್ರದ್ದು ಬೇರೆ ಇರ್ತೈತಿ. ಏನು ಕರ್ಮ ಅಂದ್ರೆ ಪ್ರಾಣಿಗಳನ್ನು ಸಂತೋಷಗೊಳಿಸೋ ಕರ್ಮ. ಈ ಕರ್ಮವನ್ನು ಮಾಡಿ. ವಿಹಿತ ಕರ್ಮಗಳು, ಇನ್ನೊಬ್ಬರಿಗೆ ಹಿತ ಆಗುವಂಥ ಕರ್ಮಗಳನ್ನು ಮಾಡು. ಏನು ಅದಕ್ಕೆ ದುರಿತ ಕರ್ಮವನ್ನು ಅಲ್ಲದಿರು ಪುಣ್ಯವನ್ನೇ ಮಾಡು. ಇನ್ನೊಬ್ಬರಿಗೆ ಉಪಕಾರ ಮಾಡಕ್ಕಲಿ, ಇನ್ನೊಬ್ಬರಿಗೆ ಹಿತ ಮಾಡಕ್ಕಲಿ ಅಂದ್ರೆ ಪುಣ್ಯ ವೃದ್ಧಿ ಆಕೈತಿ. ಏನು ಸ್ವರೂಪಾನುದದಿಂದ ಇರ್ಬೇಕನ್ನೋರು ಹೊರಗಿನ ಸಂಬಂಧ ಯಾಕೆ ಬಡ್ದಾಡ್ತಾರೆ? ಅವರು ಏನು ಬೇಕಾದೈತೆ ಅಂದ್ರೂ ಹೊಳ್ಳೆ ನೋಡಿದ್ರು ನಾವು. ನಿಜವನ್ನ ತಿಳ್ಕೊಂಡು ಸುಖ ಹೊಂದಬೇಕನ್ನೋ ಸುಖದ ಇಚ್ಛಾಗುಳವ ಕುಂತಲ್ಲಿ ನಿಂತಲ್ಲಿ ಇಂದ್ರಾದಿ ದೇವತೆಗಳ ಪದವಿ ತ್ವರಿತೈತೆ ಅಂದ್ರು ಸುಧಾ ಹೊಳ್ಳೆ ನೋಡಿದ್ರು.
ನದಿರೆ ಹಚ್ಚಿ ಬಂದ್ಬಿಡುದು. ಅಂಥ ಧೀರ ವೃತ್ತಿ ಬೇಕಲ್ಲ ನಮ್ಗೆ. ಬಾಯಿ ತಕೊಂಡು ಕುಂಡಿರ್ತೀವಿ ಸಿಕ್ಕಿತ ಸಿಗಾಕಿಲ್ಲ ಅಂತ. ಅಂಥದ್ದು ಅನುಕೂಲ ಆತಂದ್ರೆ ಹಳೆ ಸನಿಯಕ್ಕೆ ಬರೋಂಗಿಲ್ಲ ಇಲ್ಲಿ. ಯಾಕ್ರಿ? ಅನುಕೂಲ ಆಗಿಬಿಡ್ತಲ್ಲ, ಮತ್ತೇನೈತಿ ಇಲ್ಲಿ? ಬೇಕಾದದ್ದು ಸಿಕ್ಕ ಮ್ಯಾಗ ಇಲ್ಲೇನು ಮಠದಾಗ ಏನೈತಿ? ಮಠಕ್ಕೆ ಮಣ್ಣು ಹೋಗಿ ಬಿಡೋದು. ಯಾಕ್ರಿ? ಚಲೋ ಹುಡುಗಿ ಹುಡುಗ ಸಿಕ್ಕ ಮ್ಯಾಗ ಮಠಕ್ಕೆ ಯಾಕೆ ಬರ್ತೀವಿ? ಹೌದಿಲ್ಲ? ಮನ್ಯಾಗ ಯಾವ ಇದ್ದಿದ್ದಿಲ್ಲ ಅಂತೇಳಿ ಬರ್ತೀವಿ. ಹೌದಿಲ್ಲ? ಮನೆಗೆ ಮಠಕ್ಕೆ ಯಾಕೆ ಬರ್ತೀವಿ? ಯಾವ ಅನುಕೂಲ ಇಲ್ಲ ಬಿಡ್ರಿ ನಮಗೆ. ಮಠ ಸೇರೋದು ಅದಕ್ಕೆ ಏನು ಅನುಕೂಲ ಇಲ್ಲ ಬಿಡ್ರಿ ನಮ್ಗೆ. ಅದು ಮಠ ಸೇರ್ಬಿಡೋದು. ಎಲ್ಲ ಥರದ ಅನುಕೂಲ ಇದ್ದು, ಎಲ್ಲ ಅನುಕೂಲ ಭೋಗಿಸೋ ಶಕ್ತಿ ಇದ್ದು, ಅದ್ರಾಗ ಮನಸ್ಸು ಹಾಕದಂಗೆ ಇರೋದು, ಅದು ಸನ್ಯಾಸ. ಇಲ್ಲದಕ್ಕೆ ಎಲ್ಲರಿಗೂ ಹೇಳಕ್ಕೆ ಬರ್ತೈತಿ. ಇಲ್ಲದಾಗ ವೇದಾಂತ ಹೇಳ್ತಾನ. ಯಾಕ್ರಿ? ವೇದಾಂತ ಅದ್ರಾಗ ಏನೈತಿ ಬಿಡೋ ನೀನಂತ. ಪ್ರತಿಕೂಲ ಆದಾಗ ಹೇಳೋರು ಭಾಳ ಮಂದಿ. ಎಲ್ಲ ಅನುಕೂಲ ಇದ್ದಾಗ ಬರ್ಬೇಕಲ್ಲ ನಿನಗೆ. ಎಲ್ಲ ಕೈ ಕೊಟ್ಟು ಹೋದಾಗ ಏನೈತಿಪ್ಪ ಇನ್ನು ಜೀವನ ಅಂತೇಳಿ ಹಿಂಗೆ ತೆಗಿತಾನ. ಅದಿಲ್ಲ? ಅವಾಗ ಇಲ್ಲಿ ತಿಳಿಬೇಕು. ಎಲ್ಲ ಇದ್ದಾಗ ಹೇಳಿದ್ರೆ ಗೊತ್ತಾಕೈತಿದೆ. ಬರ್ಬೇಕು, ವೈರಾಗ್ಯ ಬರ್ಬೇಕು, ಭೋಗಿಸೋ ಸಾಮರ್ಥ್ಯ ಇರ್ಬೇಕು, ಭೋಗ ವಸ್ತುಗಳು ಹೊಲದು ಬಿಡ್ಬೇಕು. ಹೊಸ ಹರಿಯದ ಯಮಕ ತಮಕಿನ ಎಲ್ಲಕ್ಕೂ ಅನುಕೂಲ ಇದ್ದಾಗ ಅವಾಗ ಇದು ಬಂದಾಗಿದೆ ತೀದೈತಿ ನಿನಗೆ. ಎಲ್ಲ ಮುಪ್ಪಾದ ಮ್ಯಾಗ ಜೋಗಿ ಆದ್ಲಂತ. ಯಾಕ್ರಿ? ಅದು ಮುಪ್ಪಾದ ಮ್ಯಾಗ ಜೋಗಿ ಆಗೋರು ಎಲ್ಲರೂ. ಹೌದಿಲ್ಲ? ಸನ್ಯಾಸಿ ಆಗವ್ರು ಎಲ್ಲ ಮುಗಿದ ಮ್ಯಾಗ, ಕತಿ ಮುಗಿದ ಮ್ಯಾಗ ಸನ್ಯಾಸಿ. ಅದನ್ನ ಏನು ತಿಳ್ಬೇಕು ಅವಾಗ? ಎಲ್ಲ ಬುದ್ಧಿ ವಿಚಾರ ಮಾಡೋ ಸಾಮರ್ಥ್ಯ ಉಳಿದಿರ್ತಲ್ಲ ಎಲ್ಲ. ಅವಾಗ ಏನು ತಿಳ್ದೈತಿ ನಿನಗೆ? ಎಲ್ಲ ಕತಿ ಮುಗಿದ ಮ್ಯಾಗ ಬಂದ್ರೆ ಏನು? ಅದಕ್ಕೆ ಅದು ವಯಸ್ಸಿದ್ದಾಗ ಬಾಲ್ಯಾವಸ್ಥೆ ಒಳಗೆ ಇರ್ಬೇಕು, ಶೈಶವಾವಸ್ಥೆ ಒಳಗೆ ಇದು ಬರ್ಬೇಕು ನಾವು. ಬಾಲ್ಯಾವಸ್ಥೆ ಒಳಗೆ ಇದನ್ನು ಶೈಶವೇ ಅಭ್ಯಸ್ತ ವಿದ್ಯಾನಂ. ಈ ವಿದ್ಯೆ ಅಲ್ಲಿ ಸಂಸ್ಕಾರ ನಿನಗೆ ಆಗಿತ್ತಂದ್ರೆ ಮುಪ್ಪಿನ ಕಾಲಕ್ಕೆ ಇದನ್ನು ನೆನಪಿಗೆ ಒಳಗೆ ಬರ್ತೈತಿ. ಶೈಶವಾವಸ್ಥೆ ಒಳಗೆ ಬಾಳೆ ಬದುಕಿನ ಹೆಸರದಾಗ ಬಿದ್ದಿತ್ತಂದ್ರೆ ಮುಪ್ಪಿನ ಕಾಲಕ್ಕೆ ಅದ ಬರ್ತೈತಿ. ಏನು ಮಾಡಿರ್ತಿಯಲ್ಲ ಕುಂತಾಡುವಾಗಿನ ಬುದ್ಧಿ ಕುಣಿಗೆ ಹೋಗೋ ತನಕ ಅಂತಾರಲ್ಲ, ಅವಾಗ ಬರ್ಬೇಕಿದು. ಇದ್ರಾಗ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು ಎಲ್ಲ ತಂದೆ ತಾಯಿಗಳು. ಅದನ್ನು ಕೊಡ್ತೇವೆ ನಾವು ಮಕ್ಕಳಿಗೆ. ಸನ್ಯಾಸಿ ಗಿನ್ಯಾಸಿ ಆಗಿರ್ತಪ್ಪ, ಇದು ಮಠ ಸೇರಿತ್ತು ಮತ್ತಿಲ್ಲ. ಹೌದಿಲ್ಲ? ಮಠ ಸೇರಿತ್ತು, ಅದು ಸನಿಯಕ್ಕೆ ಹೋಗೋಕೆ ಹೋಗ್ಬೇಡ, ಅಲ್ಲಿ ಮುಂದೆ ಹಾದ್ಗಿದಿ ಮತ್ತು ಮಠದ ಮುಂದೆ ಅಂತ. ಹೌದಿಲ್ಲ? ಇದಕ್ಕೊಳೆ ಮತ್ತೆ ತೊಗೊಂಡೈತಪ್ಪ ಇದನ್ನು, ಮತ್ತು ಇರೋದು ಒಂದ ಮಗ ಐತಿ, ಮತ್ತು ಅದು ಹಾದಿತ್ತು ಅಂತೇಳಿ. ಯಾಕ್ರಿ? ಮಠ ಹೆದರ್ತಾನ. ಕೂಲೆ ನೀನು ಬಾಳೆ ನೋಡವ್ರು ಯಾರಪ್ಪ ಅಂತ. ಏನು ಮಾಡಿದ್ವಿ? ಬಾಳೆ ಮಾಡ್ಯಾರ. ಏನು ಮಾಡಿದ್ವಿ? ಏನು ಮಾಡಿದಪ್ಪ? ಚಲೋ ಮಂದಿ ಕಡೆಯಿಂದ ಚಲೋ ತಂಗ ಬಾಳೆ ಮಾಡಿದಪ್ಪ ಅನ್ನೋದು. ನಿನಗೆ ಏನಾರ ನೆಮ್ಮದಿ ಸಿಕ್ಕೈತೆ ನೋಡ್ಕೋ. ಮಂದಿ ಸಂಬಂಧ ಮಾಡಿದ್ದೇನೆ. ನೀನು ಸುಖ ಸಿಗ್ತೈತೆ ಅಂತ ಬಡ್ಕೊಂಡು ಮಾಡಿ ಸಿಗ್ತೇನೆ ನಿನಗೆ? ಏನು ಸಿಗ್ತೆ? ಏನೂ ಲಾಭ ಇಲ್ಲ. ಅದು ಹೊರಗಿದ್ರು ಒಳಗಿರಬಾರ್ದು ನಿನಗೆ. ಅದು ಸನ್ಯಾಸ. ಏನು? ಹೊರಗೆ ಬಿಡಬೇಡ, ಒಳಗೆ ಹಿಡಿಬೇಡ. ಏನನ್ನ? ಹೊರಗೆ ಬಿಡಬೇಡ, ಒಳಗೆ ಹಿಡಿಬೇಡ. ಯಾವುದನ್ನ? ವಿಷಯದ ವ್ಯಾಮೋಹವನ್ನು. ಒಳಗೆ ಹಿಡಿಬೇಡ, ಹೊರಗೆ ಬಿಡಬೇಡ. ಹೊರಗೆ ಎಷ್ಟಪ್ಪ ಇವ ಬಾಳೆ ಬಂತದನಪ್ಪ ಅನ್ನೋರಂಗೆ ಇರ್ಬೇಕು. ನಾಟಕ ಸೋಗ ಮಾಡತ್ತಿರ್ತಾನವ. ನಾಟಕ ಮಾಡೋ ಹಚ್ಕೊಂಡಿರ್ತಾನ. ಅದನ್ನು ಪಾಠ ನಾನಂತ ನಾ ಬೇರೆ ಅಂತ ತಿಳ್ಕೊಂಡು ಆಡ್ತಿರ್ತಾನವ. ಆಟ ಆಡವ. ಹಂಗೆ ಈ ಆಟ ಆಡು. ನಾನು ಈ ಮೋಹಕ್ಕೆ ಬೀಳದಂತೆ ಕಡೆಗಿರ್ದು ಈ ಆಟವಮ್ಮ ಆಡುವೆ ಎಂದರು. ಇದನ್ನ ಈ ಆಟ ನಾ ಬೇರೆ ಅಂತ ತಿಳ್ಕೊಂಡು ಆಟ ಆಡ. ಸುಳ್ಳು ಅಂತ ತಿಳ್ಕೊಂಡು ಆಟ ಆಡ. ಖರೆ ಅಂತ ತಿಳ್ಕೊಳಕ್ ಹೋಗ್ಬೇಡ. ನಾ ಬೇರೆ ಅಂತ ತಿಳ್ಕೊಂಡು ನಾಟಕ ಮಾಡ್ತಿರ್ತಾನವ, ಆ್ಯಕ್ಟಿಂಗ್ ಮಾಡ್ತಿರ್ತಾನ. ಅದ ನಾನು ತಿಳ್ಕೊಂಡಿರ್ತಾನ. ನಾವು ಸೂಗ ಹಾಕಿದವ ಇಲ್ಲ, ಮಂದಿಗೆ ತೋರ್ಸಕ್ಕೆ ಹಂಗೆ ಮಾಡ್ತಿರ್ತ. ಚಲೋ ಮಾಡಿದ್ಪ ಪಾಠ ಅಂತಿರ್ತಾನೆ. ಹಂಗೆ ಬಲ್ಲವ್ರು ಹೌದು ಅನ್ಸ್ಬೇಕಲ್ಲ. ಹಂಗೆ ಅನ್ನೋಂಗೆ ಮಾಡು ನಾಟಕ. ಇದು ಒಂದು ನಾಟಕ. ಜಗವೆಲ್ಲ ಇದು ಒಂದು ನಾಟಕ ರಂಗ. ಜನರೆಲ್ಲ ಪಾತ್ರಧಾರಿಗಳು.
ಅದು ಪಾತ್ರದ ಅಭಿನಯ ಅದೇ ಅಗದಿ ಅಲ್ಲೇ ತಲ್ಲಿನಾಗ ಅದಾನ್ಪ ಅನ್ನೋರಂಗೆ ಮಾಡಾದ್ರೆ ಹಚ್ಕೊಳಕ್ಕೆ ಹೋಗ್ಬಿಡೋದು. ನಮ್ಮ ಕರ್ಮಕ್ಕನುಸಾರವಾಗಿ ಬಂದಿರ್ತಾವೆ ನಮ್ಮ ಪಾತ್ರಗಳೆಲ್ಲ. ಇವನ್ನೆಲ್ಲ ಕರಿ ಅನ್ನೋರಂಗೆ ಆಟ ಆಡ ಕಡಿಕ ಅದನ್ನು ಬಿಟ್ಟು ಹೋಗು. ಸಣ್ಣ ಹುಡುಗರು ಹೆಂಗೆ ಆಟ ಆಡ್ತಾವು? ಯಾಕ್ರಿ? ಎಷ್ಟು ಹುರುಪ್ಲೆ ಆಟ ಆಡಿರ್ತಾವ, ಬಿಟ್ಟು ಹೋಗೋ ಮುಂದೆ ಅಷ್ಟೇ ಹುರುಪ್ಲೆ ಅದನ್ನು ಕೆಡಿಸಿ ಹೋಗ್ಬಿಡ್ತಾವ. ಹೌದಿಲ್ಲ? ಹಂಗೆ ಆಟ ಆಡ್ತೇವೆ ನಾವು. ಸಣ್ಣ ಹುಡುಗರು ಆಟ ಆಡಿದಂಗೆ ಎಲ್ಲ ಆಟ ಆಡ್ತಾವು. ಗೊಂಬಿ ಊಟ ಹಾಕ್ತೇವೆ ಅಂತ ಎಲ್ಲ ಯಾಕ್ರಿ ಮದ್ವೆ ಮಾಡ್ತಾವು, ಎಲ್ಲ ಊಟ ಎಲ್ಲ ಮಾಡ್ತಾವು. ಮಾಡಿ ಮುಗೀತು ಆಟ ಊಟ ಮುಗೀತು ಅಂದದ್ವ ಕೆಡಿಸಿ ನಕ್ಕೋಂತ ಹೋಗ್ತಾರಿಲ್ಲ. ಹಂಗೆ ಖುಷಿಯಾಗಿ ಮುಗೀತಪ್ಪ ಇದು ನಾಟಕ ಇದು ಅಂತ. ಬರೀ ಇದನ್ನ ಮಾಡ್ಕೊತ ಕೊಡುದು ಜೀವನ ಅಂದ್ರೆ. ಇದು ಸುಳ್ಳು ಅಂತ ತಿಳ್ಕೊಂಡು ಆಟ ಆಡಿದನ, ಖರೆ ಅಂತ ತಿಳ್ಕೊಂಡು ಮಾಡಕ್ಕೆ ಹೋಗ್ಬೇಡ. ಹಚ್ಕೊಳ್ದಂಗಿದ್ರೆ ಆಟ ಆಡ, ಇಲ್ಲ ಅಂದ್ರೆ ಇದನ್ನ ಈ ಪಾರ್ಟ್ ಮಾಡಕ್ಕೆ ಹೋಗ್ಬೇಡ ಹಚ್ಕೊಂಡ. ಯಾಕ್ರಿ? ವಿಷಯಗಳಲ್ಲಿ ಆಸಕ್ತಿ ಇರೋ ತನಕ ಜನನ ಮರಣದಿಂದ ಬಿಡುಗಡೆ ಆಗುವುದೇನೆ ಇಲ್ಲ ನೋಡ್ರಿ. ಮುಕ್ತಿ ಆಗೋದು ಸಾಧ್ಯನಿಲ್ಲ. ವಿಷಯ ಮ್ಯಾಗಿನ ವ್ಯಾಮೋಹ ಎಲ್ಲಿ ತನಕ ಇರ್ತೈತಿ ಅಲ್ಲಿ ತನಕ ನೀನು ಮುಕ್ತ ಆಗೋದು. ವ್ಯಾಮೋಹ ಯಾವಾಗ ಹೋಗ್ತೈತಿ ಯಾವಾಗ ನೀನು ಮುಕ್ತ ಆಯ್ತಿ. ಅದನ್ನು ಕಳ್ಕೊಳ್ಳೋದರಿಂದ ನಾವು ಪ್ರಯತ್ನ ಮಾಡಬೇಕಾಗೈತಿ. ವಿಷಯಗಳ ವ್ಯಾಮೋಹದ ಬೆನ್ನು ಹತ್ತಿ ಬಿಟ್ಟೇವೆ ನಾವು. ಜನ್ಮಾಂತರ ತಿರ್ಗಾಕತ್ತೇವೆ, ಅವು ಸುಖ ಕೊಡ್ತಾವಂತ. ನೀ ಬೇಕಾದಷ್ಟು ಜನ್ಮ ಹುಟ್ಟಿ ಬಂದರೂ ಅದರಿಂದ ನೆಮ್ಮದಿ ಅನ್ನೋದು ನಿನಗೆ ಸಿಗುವುದೇ ಇಲ್ಲ. ಅದಕ್ಕೆ ಅದ್ರ ಬೆನ್ನು ಹತ್ತಕ್ಕೆ ಹೋಗಬೇಡ. ಮಹಾತ್ಮರೆಲ್ಲ ಏನು ಮಾಡಿದ್ರು? ಅದರಿಂದ ವಿಮುಖ ಆದ್ರಿಲ್ಲ. ಅದ್ರಾಗ ಏನೂ ಸಿಗುವುದಿಲ್ಲ ಅಂತೇಳಿ ಹಿಂದೆ ಅದರಿಂದ ಹಿಂದಕ್ಕೆ ಸರಿದ್ರು ಅವ್ರು. ಅದಕ್ಕೆ ಸನ್ಯಾಸ ಅಂತಾರೆ. ಏನು ಅದ್ರಾಗ ಆಸಕ್ತಿ ಇತ್ತಂದ್ರೆ ಮತ್ತೆ ಹುಟ್ಟಕ್ಕೆ ಹಸ್ತದೆ ನಿಮಗೆ. ಎದ್ರಾಗೂ ಆಸಕ್ತಿ ಉಳಿಬಾರ್ದು ನೋಡ್ರಿ. ಅದಕ್ಕೆ ಅದನ್ನು ಕಳ್ಕೊ. ವಿಚಾರದಿಂದ ವಿಷಯದ ಮ್ಯಾಗಿನ ಆಸಕ್ತಿಯನ್ನು ಕಳ್ಕೊಂಡಾಗ ನಿನಗೆ ಮುಕ್ತ ಆಗ್ಲಿಕ್ಕೆ ಬರ್ತೈತಿ. ಇಲ್ಲಾಂದ್ರೆ ಹುಟ್ಟು ಸಾವುಗಳಿಂದ ನಿನಗೆ ಬಿಡುಗಡೆ ಇಲ್ಲ. ಅಲ್ಲಿ ಪುನರಪಿ ಜನನ ಪುನರಪಿ ಮರಣ ಇದ್ದದ್ದನೆ. ಏನಕ್ಕೇನಾರ ಮಾಡಕ್ಕೆ ಹತ್ತಿದ್ರೆ ಏನಕ್ಕೇನಾರ ಹಾಕೊಂಡು ಕುಂಡಿರ್ತೀನಿ. ಏನೂ ಮಾಡಲಿಲ್ಲ ಅಂದ್ರೆ ನೀ ಆರಾಮನ ಇದಿ. ಏನೂ ಮಾಡಲೇ ಇದ್ದಾಗ ಆರಾಮ್ ಗೊತ್ತಾಗೈತಿ, ಏನಾರ ಮಾಡಿದಾಗ ಗೊತ್ತಾಗೈತಿ ನೋಡ್ಕೋ. ಇದ್ದ ಹೆತ್ತಾಗ ಆರಾಮಿದ್ನೆ ಅಂತ ಹೇಳ್ತಿ, ಅಲ್ಲಿ ಏನು ಮಾಡಿದಿಪ್ಪ? ಇದ್ದ ಹೆತ್ತಾಗ ಏನು ಮಾಡಿ ಆರಾಮಿದ್ನೆ ಅಂತ ಏನು ಮಾಡಿದೆ ಅಲ್ಲಿ? ಏನೂ ಮಾಡಲಿಲ್ಲರಿ ಅಂತ. ಹೆಂಗಿದ್ದೆ ಹಂಗಾರಂಗ? ಏನು ಮಾಡಲು ಹೆಂಗಿದ್ದೆ ಅಲ್ಲಿ? ಇದ್ದಾಗ ಎಚ್ಚರಿಕೆಯಾಗಿ ಎಲ್ಲ ಮಾಡಿದೆ. ಮಾಡ್ಬೇಕನ್ನೋದು ಏನೂ ಉಳಿಲಿಲ್ಲ ನಿನಗೆ. ಆರಾಮದೇನು? ಯಾಕೆ ಮಾಡೋದ್ರಿಂದ ಅದಿಲ್ಲ. ಏನಾರ ಮಾಡೋದೆಲ್ಲ ಕೈ ಬಿಟ್ಟು ಸುಮ್ಮನೆ ಇದ್ದಾಗ ಅನುಭವ ಬರ್ತೈತಿ. ಸುಮ್ಮನೆ ಇರಕ್ಕೆ ಕಲಿಯೋದು ಅದೇ ಯೋಗ. ಸುಮ್ಮನಿಹುದೇ ನಿಜ ಯೋಗವು. ಮನಸ್ಸನ್ನು ಸುಮ್ಮನೆ ಇರ್ಸಕ್ಕಲಿ ಅಂತ. ಅವಾಗ ಆನಂದ ಸೂತ್ರ ನಿನಗೆ ಹತ್ತೈತಿ. ವಾಸನ ಒಳಗಿತ್ತು ಅಂದ್ರೆ ಮನಸ್ಸು ಸುಮ್ಮನೆ ಇರ್ಸಕ್ಕಾಗೋದಿಲ್ಲ. ಅದಕ್ಕೆ ವಾಸನೆಗಳು ಜಗತ್ತಿನಾಗ ವಿಷಯ ವಸ್ತುಗಳಿಂದ ಹೊಂದಬೇಕನ್ನೋ ವಾಸನ ಒಳಗಿತ್ತು ಅಂದ್ರೆ ಅದು ಮನಸ್ಸು ಸುಮ್ಮನೆ ಕುಂಡ್ರದನೇ ಇಲ್ಲ. ಮನಸ್ಸು ಸುಮ್ಮನೆ ಇರಿಸ್ಬೇಕಾತಂದ್ರೆ ವಾಸನೆಗಳನ್ನು ಪೂರ್ಣ ವಿವೇಕದಿಂದ ನಾಶ ಮಾಡಿಕೊಂಡಾಗ ಮನಸ್ಸು ಸುಮ್ಮನೆ ಇರ್ತದೆ. ಅದಕ್ಕೆ ಚಿತ್ತವೃತ್ತಿ ನಿರೋಧ ಅಂದರು. ಅದಕ್ಕೆ ಯೋಗ ಅಂದರು. ಚಿತ್ತವೃತ್ತಿ ನಿರೋಧಸ್ತು ಯೋಗ ಅಂದರೆ ಹೊರತು ಏನಾರ ಮಾಡ್ಕೊತ ಕೂಡೋದು ಯೋಗ ಅಲ್ಲ. ಅದು ಏನು ಅಲ್ಲಿ ಎಲ್ಲ ಸ್ಥಗಿತ ಆಗೈತಿ. ವೃತ್ತಿ ಎಲ್ಲ ಸ್ಥಗಿತ ಆಗೈತಿ. ಮಾಡ್ಬೇಕನ್ನೋ ಕ್ರಿಯೆ ಎಲ್ಲ ಅಸ್ತಾಗೈತಿ. ಅಲ್ಲಿ ಕ್ರಿಯಾರಹಿತ ಸ್ಥಿತಿನ ಅದ ಯೋಗ. ಚಿತ್ತವೃತ್ತಿ ಹರಿದಾಟ ಬಂದಾಗೈತಿ. ಅಲ್ಲಿ ವಾಸನ ಇಲ್ಲಿ ತನಕ ಇರ್ತೈತಿ. ಅಲ್ಲಿ ಮಟ್ಟ ಮನಸ್ಸು ಚಂಚಲಕ್ಕೈತಿ. ಮನಸ್ಸು ನಿಶ್ಚಲ ಆದಾಗ ಆನಂದನ ಹೋಗ್ಬೋದು. ನಾವು ಎಲ್ಲ ಕ್ರಿಯೆ ಬಂದಾದಾಗ ಮನಸ್ಸು ನಿಶ್ಚಲಕ್ಕೈತಿ. ಅವಾಗ ಪ್ರತಿಯೊಬ್ಬರಿಗೆ ಅನುಭವ ಕೊಡ್ತೈತಿ. ಅದನ್ನು ನಾವು ಮಾಡ್ಕೋಬೇಕಾಗೈತಿ. ಯೋಗಿಗಳಾಗ್ಬೇಕಂತೀವೇನು ಭೋಗಿಗಳಾಗ್ಬೇಕಂತೀವಿ. ಭೋಗಕ್ಕಾಗಿ ಕಷ್ಟಪಡ್ಬೇಕಾಗೈತಿ. ಕರ್ಮಗಳನ್ನು ಮಾಡಬೇಕನೆ. ಭೋಗ ವಾಸನೆಗಳು ನಾಶ ಆಗೋ ಮಟ್ಟ ಕರ್ಮಗಳಲ್ಲಿ ತೊಡಗ್ತಾರೆ. ವಾಸನೆಗಳ ನಾಶ ಆದ್ಮ್ಯಾಗ ಅವ ಕರ್ಮದ ಕಾಟ ಎದಕ್ಕೆ ಬೇಕಾಗೈತಿ? ನಿಜವನ್ನು ಅರಿದ ಯೋಗಿಗೆ ಆವ ಕರ್ಮದ ಕಾಟ ಭಜನೆಯಿಂದ ಅವ ಪುಣ್ಯದ ಒಡಗೂಟ.
ವಾಸನ ಏನೈತಲ್ಲ ಅದು ತೀಕಾಕ್ ಹಚ್ಚೋದು ನೀನು ಭೋಗ ವಾಸನೆಗಳೇ ನೀನು ತೀಕಾಕ್ ಹಚ್ಚಿದ್ದು ಜನ್ಮ ಜನ್ಮಾಂತರ ತೀಕಾಕ್ ಹಚ್ಚಿತ್ತು. ಆ ವಾಸನೆ ನಾಶ ಆದ್ಮ್ಯಾಗ ಮಾಡ್ಬೇಕನ್ನೋದು ಏನು ಉಳಿದು ನೀನು ವೃತ್ತಿ ಉದಾಸೀನ ಆಕೈತಿಲ್ಲ. ಯಾವ ವೃತ್ತಿ ಉದಾಸೀನ ಆತಂದ್ರೆ ಉದಾಸೀನ ಆದಾಗ ಪ್ರತಿಯೊಬ್ಬರಿಗೆ ಅನುಭವಕ್ಕೆ ಬರ್ತೈತಿ. ಬಿಡು ಬಿಡು ಪುರುಷೊತ್ತಲೇ ಮನಸ್ಸಿನಾಗಿನ ಆಸಕ್ತಿ ತೆಗೆದು ಪುರುಷತ್ಲೆ ಆನಂದ ಅನುಭವ ಆ ಸೂತ್ರ ಹತ್ತೈತಿ ನಿನಗೆ. ಅದು ವಿವೇಕದಿಂದನೇ ಬರ್ತೈತಿ. ಅದಕ್ಕೆ ಆ ವಿವೇಕ ನಮ್ಮಲ್ಲಿ ಜಾಗೃತ ಮಾಡ್ಕೋಬೇಕಂದ್ರೆ ಅಂಥವ್ರ ಸಂಘದೊಳಗೆ ಇರಬೇಕು. ನಿರಂತರ ವಿವೇಕವಂತರ ಸಂಘದಾಗಿದ್ದಾಗ ನಮಗದು ಅನುಭವ ಬರ್ತೈತಿ. ಬಿಡು.